ಒಳಗಡೆ ಪುಕ್ಕ ಅಂತ ನಿಜವಾಗ್ಲೂ ಪುಕ್ಕ ಅಂತ ಇದೆ ನನಗೆ. ಅಪ್ಪ ನಾನು ಫಸ್ಟ್ ಟೈಮ್ ಮಾಡಿಸ್ಬೇಕಾದ್ರೆ ಭಯ ಆಗ್ತದೆ, ಏನೂ ಆಗಲ್ಲ ತಾನೇ? ಏನೂ ಆಗಲ್ಲ. ಹಾಂಗ್ಕಾಂಗಲ್ಲಿ ಒಂದು ವಿಶೇಷ ಸಂಪ್ರದಾಯ ಏನು ಗೊತ್ತಾ, 2 ಥರ ಶಾಪ ಹಾಕ್ತಾರಂತೆ. ಶಾಪ ನಿಮ್ಗೇನಾದರೂ ಬೇರೆಯವ್ರು ಹಾಕಿದ್ರೆ ಅದನ್ನು ತೆಗಿತಾರಂತೆ. ಯಾರಿಗಾದ್ರೂ ನಮ್ಗೆ ಕೆಟ್ಟದ್ದು ಬಯಸ್ತಾ ಇದ್ರೆ ಅವ್ರ ಹೆಸರನ್ನ ಬರೆದು ಕೊಟ್ರೆ ಚಪ್ಪಲಿ ತಗೊಂಡು ಹೊಡಿತಾರಂತೆ. ಮಾಂಸಗಳು ಹುಚ್ಚಿದ್ರು, ಇವಾಗ ಅದನ್ನು ಸುಡ್ತಾ ಇದ್ದಾರೆ ಕ್ಲೀನಾಗಿ. ಇಡೀ ಕರ್ನಾಟಕ ಜನತೆಗೆ ನಮ್ಮ ಕರ್ನಾಟಕ ರಾಜ್ಯದ ಮೇಲೆ ಯಾರ್ಯಾರು ಬೇರೆಯವ್ರು ಶಾಪ ಹಾಕಿದ್ರೆ ಅದನ್ನು ತಗ್ಸೋಣ ಬೇಕಿದ್ರೆ. ಇವಾಗ ನೀನು ನಮ್ಮ ಕರ್ನಾಟಕ ಜನತೆಯನ್ನು ರೆಪ್ರೆಸೆಂಟ್ ಮಾಡ್ತಾ ಇದೀಯಾ? ಹೌದು. ಒಂದು ಕಡೆ ಕೋಟ್ಯಾಧಿಪತಿಗಳು, ಒಂದು ಕಡೆ ಭಿಕ್ಷಾಧಿಪತಿಗಳು. ಏನು ಗುರು ಅಂತೀರಾ? ಪ್ರಪಂಚದ ಮೂಲೆ ಮೂಲೆಯಿಂದ ಕೋಟ್ಯಾಧಿಪತಿಗಳು ಈ ಜಾಗಕ್ಕೆ ಬಂದು ಶಾಪಿಂಗ್ ಮಾಡ್ತಾರೆ. ಆದರೆ ಇನ್ನೊಂದು ಕಡೆ ನೋಡಿದ್ರೆ ಇಲ್ಲಿ ಜನಜೀವನ ಒಂದು ಗುಹೆಯಲ್ಲಿ ಬದುಕ್ತಾ ಇದ್ದಾರೆ ಗುರು ಅವರು. ನೀವೇ ನೋಡ್ತಾ ಇದ್ದೀರಾ ಹಿಂದೆ ಮುಂದೆ ಎಷ್ಟು ಜನ ಪಾಪ್ಯುಲೇಷನ್ ಇದೆ ಅಂತ. ಬರೋಬ್ಬರಿ 75 ಲಕ್ಷ ಜನ ಇದ್ದಾರೆ. 75 ಲಕ್ಷ ಜನ ದೊಡ್ಡ ವಿಷಯ ಅಲ್ಲ, ಆದರೆ ಜಾಗ ಬಂದ್ಬಿಟ್ಟು ಎಷ್ಟು ಅಂದರೆ ಬರೀ 450 ಕಿಲೋಮೀಟ್ರಲ್ಲಿ ಇಷ್ಟು ಜನ ಇದ್ದಾರೆ. ಅಂಥ ಜಾಗದಲ್ಲಿ ಏಂತಕ್ಕೆ ಇಷ್ಟೊಂದು ಜನ ಬಂದು ಅವ್ರ ಜೀವನ ಕಟ್ಕೊಂಡಿದ್ದಾರೆ ಗೊತ್ತಾ? ಬನ್ನಿ ಈ ಕೋಟ್ಯಾಧಿಪತಿ ವರ್ಸಸ್ ಭಿಕ್ಷಾಧಿಪತಿ ದೇಶನ ನೋಡ್ಕೊಂಬರೋಣ. ಇದೇ ಮೇ 5ನೇ ತಾರೀಕು ನಾವು ನಮ್ಮ ಫ್ಲೈಯಿಂಗ್ ಪಾಸ್ಪೋರ್ಟ್ ಟೂರ್ಸ್ ಕಡೆಯಿಂದ ಯುರೋಪ್ ಗ್ರೂಪ್ ಟೂರ್ ಕರ್ಕೊಂಡು ಹೋಗ್ತಾ ಇದೀವಿ. ಒಂದಲ್ಲ ಎರಡಲ್ಲ ಬರೋಬ್ಬರಿ 10 ದೇಶ. ಯಾವ ದೇಶ ಗೊತ್ತಾ? ಫ್ರಾನ್ಸ್, ಬೆಲ್ಜಿಯಂ, ನೆದರ್ಲೆಂಡ್ಸ್, ಇಟಲಿ, ಜರ್ಮನಿ, ಆಸ್ಟ್ರಿಯಾ, ಸ್ವಿಟ್ಜರ್ಲೆಂಡ್, ಲಿechtenstein, ಲುಕ್ಸೆಂಬರ್ಗ್, ವ್ಯಾಟಿಕನ್ ಸಿಟಿ, ಈ 10 ದೇಶಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀವಿ. ನೀವು ಬೆಂಗಳೂರು ಏರ್ಪೋರ್ಟ್ಗೆ ಬ್ಯಾಗ್ ತೊಗೊಂಬಂಡ್ರೆ ಸಾಕು, ನಾವು ನಿಮಗೆ ಸೇಫಾಗಿ ಯುರೋಪ್ ದೇಶಗಳನ್ನೆಲ್ಲ ತೋರಿಸ್ಕೊಂಡು ಬೆಂಗಳೂರು ಏರ್ಪೋರ್ಟ್ಗೆ ಸೇಫಾಗಿ ವಾಪಸ್ ಕರ್ಕೊಂಬಂದು ಬಿಟ್ಬಿಡ್ತೀವಿ. ಈ ಕೆಳಗಡೆ ನಂಬರ್ಗೆ ಫೋನ್ ಅಥವಾ ವಾಟ್ಸಾಪ್ ಮಾಡಿ ನಮ್ಮ ಫ್ಲೈಯಿಂಗ್ ಪಾಸ್ಪೋರ್ಟ್ ಟೀಮ್ ಜೊತೆ ಮಾತಾಡಿ ಆದಷ್ಟು ಬೇಗ ನಿಮ್ಮ ಯುರೋಪ್ ರೂಟನ್ನ ಬುಕ್ ಮಾಡ್ಕೊಳ್ಳಿ. ನಾವೀಗ ಪಬ್ಲಿಕ್ ಟ್ರಾನ್ಸ್ಪೋರ್ಟಲ್ಲಿ ತಿರುಗಾಡ್ತೀವಿ. ಏತಕ್ಕೆ ಗೊತ್ತಾ? ಈ ದೇಶದಲ್ಲಂತೂ ನಾವು ಟ್ಯಾಕ್ಸಿ ತಗೊಂಡಂತೂ ಓಡಾಡೋಕ್ಕಾಗಲ್ಲ. ಯಾಕಂದರೆ ಅತಿ ಎಕ್ಸ್ಪೆನ್ಸಿವ್. 1 ಕಿಲೋಮೀಟ್ರಿಗೆ ಏನಿಲ್ಲ ಅಂದ್ರೆ 400 500 ರೂಪಾಯಿ ಕೊಡ್ತಾರೆ ಇಲ್ಲಿ ಟ್ಯಾಕ್ಸಿಗೆ. ಅದಕ್ಕೆ ಇಲ್ಲೆಲ್ಲರೂ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಯೂಸ್ ಮಾಡ್ತಾರೆ. ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಫೆಸಿಲಿಟಿ ಸಕ್ಕತ್ತಾಗಿದೆ ಅಂತ ಹೇಳ್ತಾರೆ. ನಾವೀಗ ಮೆಟ್ರೋ ತೊಗೊಂಡು ಸಿಟಿ ಕಡೆ ಹೋಗೋಣ. ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಸಿಸ್ಟಮ್ನ ಎಷ್ಟು ಈಸಿಯಾಗಿ ಮಾಡಿದ್ದಾರೆ ಅಂತ ಹೇಳಿದ್ರೆ, ಒಂದು ಆಕ್ಟೋಪಸ್ ಕಾರ್ಡ್ ಅಂತ ಬರುತ್ತೆ. ಟ್ರಾವೆಲರ್ಸ್ಗೆ ಏನು ಮಾಡ್ಬೋದು ಅಂದರೆ, ನಾವು ಆಕ್ಟೋಪಸ್ ಕಾರ್ಡ್ ತೊಗೊಂಡು ಟ್ಯಾಪ್ ಮಾಡ್ಕೊಂಡು ಹೋಗ್ತಾ ಇರ್ಬೋದು. ದುಡ್ಡು ಎಷ್ಟು ಗೊತ್ತಾ? ಫಸ್ಟ್ ಟೈಮ್ ಯೂಸ್ ಮಾಡ್ತೀನಿ, ಗೊತ್ತಿಲ್ಲ, ಟ್ಯಾಪ್ ಮಾಡಿ ನೋಡ್ತೀನಿ. ಓಕೆ, ಎಲ್ಲಿ ಟ್ಯಾಪ್ ಮಾಡೋದು ಗುರು? ಇಲ್ಲಲ್ಲ, ಇಲ್ಲ ಅನ್ಸುತ್ತೆ. ಇಲ್ಲಿ ಮೇಲ್ಗಡೆ. ಹಾಂ, ಕಟ್ಟಾಯ್ತು. $100 ಕಟ್ಟಾಯ್ತು. ಗೊತ್ತಿಲ್ಲಪ್ಪ, ಏನಿಲ್ಲ, ನಮ್ಮ ಫೋನ್ಗೆ ಹಾಕೊಂಡ್ಬಿಡ್ಬೋದು ಅಷ್ಟೇ. $100 ರೀಚಾರ್ಜ್ ಮಾಡಿಸಿದ್ದೆ ನಾನು ಆ್ಯಕ್ಚುಲಿ, ಅಲ್ವಾ? ಗೊತ್ತಿಲ್ಲ, ಇನ್ನೂ ಗೊತ್ತಾಗುತ್ತೆ ನಮ್ಗೆ ಒಳಗಡೆ ಇನ್ನೂ ಎಷ್ಟೆಷ್ಟಿದೆ ಅಂತ. ಚೆನ್ನಾಗಿದೆ ಮೆಟ್ರೋ ಸಿಸ್ಟಮ್. ಆ್ಯಕ್ಚುಲಿ ಇಷ್ಟು ಚಿಕ್ಕ ದೇಶಕ್ಕೆ ಮೆಟ್ರೋ ಸಿಸ್ಟಮ್ ಅಂತ ತುಂಬ ಚೆನ್ನಾಗಿ ಮಾಡ್ಕೊಂಡ್ಬಿಟ್ಟವ್ರೆ. ಚಿಕ್ಕ ಜಾಗ ಅಲ್ವಾ, ಕೆಳಗಡೆ ಕರ್ಕೊಂಡು ಹೋಗಿದ್ರೆ ನಾವು ಇಲ್ಲಿಗೆ ಬರೋಕ್ಕೆ 3 ಫ್ಲೋರ್ ಇಳ್ಕೊಂಡ್ಬಂದ್ವಿ. ಇನ್ನೂ ಕೆಳಗಡೆ ಇಳಿಬೇಕು ಕಿರಣ್ ಟ್ರೈನ್ಗೆ. ನಾವು ಈಗ ಕುವಲೂನ್ ಡಿಸ್ಟ್ರಿಕ್ಟ್ ಅಂತ ಇದ್ದೀವಿ. ಇಲ್ಲಿಂದ ನಾವು ಸೆಂಟ್ರಲ್ಗೆ ಹೋಗ್ಬೇಕು. ಮಧ್ಯದಲ್ಲಿ ಒಂದು ದೊಡ್ಡ ರಿವರ್ ಐತೆ. ಆ ರಿವರ್ನ ಅಂಡರ್ಗ್ರೌಂಡ್ ಮಾಡೋರ ಇಲ್ಲ ಮೇಲ್ಗಡೆ ಮಾಡೋರ ಅಂತ ನನಗೆ ಗೊತ್ತಿಲ್ಲ. ಅಲ್ಲಿಗೆ ಹೋದ್ಮೇಲೆ ಗೊತ್ತಾಗೋದು ಮೇಲ್ಗಡೆ ಮಾಡೋರ ಕೆಳಗಡೆ ಮಾಡೋರ ಅಂತ. ತುಂಬ ಈಸಿ ಆ್ಯಂಡ್ ಅಂಡರ್ಸ್ಟ್ಯಾಂಡಾಗಿ ಮಾಡಿಕೊಟ್ಟಿದ್ದಾರೆ. ಅದು ಕಡೆ ಒಂದೇನು, ಇದು ಕಡೆ ಒಂದೇನು. ಆಮೇಲೆ ಇಂಗ್ಲೀಷಲ್ಲೆಲ್ಲ ಡಿಸ್ಪ್ಲೇ ಆಗ್ತಿದೆ. ಇಲ್ಲೂ ಕೂಡ ತುಂಬ ಇಂಗ್ಲೀಷ್ ಬಳಕೆ ಮಾಡಿದೆಪ್ಪ. ಚೆನ್ನಾಗಿ ಅನಿಸುತ್ತೆ, ಇಂಗ್ಲೀಷಲ್ಲಿ ಅರ್ಥ ಆಗುತ್ತೆ. ಎಷ್ಟು ನಿಮಿಷ ಅಷ್ಟೇ ಇಲ್ಲಿಂದ ಜರ್ನಿ? ಬರೀ 15 ನಿಮಿಷ ಅಷ್ಟೇ, 2 ಸ್ಟಾಪು. ಅದು ದುಡ್ಡು ಎಷ್ಟು ಕಟ್ಟಾಯ್ತು ಗೊತ್ತಾಗಲಿಲ್ಲ ಕಿರಣ ನನಗೆ. ಆ್ಯಪಲ್ಲಿ ಚೆಕ್ ಮಾಡಬೇಕು, ಕಮ್ಮಿನೇ ಇರುತ್ತೆ ಅನಿಸುತ್ತೆ, ಗೊತ್ತಿಲ್ಲ. ಹೇಳ್ತಾರೆ ಕಮ್ಮಿ ಇದೆ ಅಂತ. ಫುಲ್ಲು ಫಿಲ್ ಆಗಿದೆ ಟ್ರೈನು. ಇನ್ನೊಂದು ಏನು ಗೊತ್ತಾ, ಈ ಹಾಂಗ್ಕಾಂಗಲ್ಲಿ ತಿರುಗಾಡ್ತಾ ಇದ್ರೆ ಎಲ್ಲ ದೇಶದ ಜನಗಳನ್ನೂ ನೋಡ್ಬೋದು. ಫಿಲಿಪಿನೋಸು, ಇಂಡಿಯನ್ಸು, ಅಮೇರಿಕನ್ಸು, ನೇಪಾಲೀಸು, ನಿಮಗೆ ನೋಡಿ ಎಲ್ಲ ಥರ ಜನಗಳು ಕಾಣ್ತಾರೆ ಇಲ್ಲಿ. ಇಲ್ಲಿ ಇಷ್ಟು ಕೊಟ್ಟಿದ್ದಾರೆ ಸ್ಟಾಪ್, ಯಾವ ಸ್ಟಾಪ್ಗೆ ಹೋಗುತ್ತೆ ಅಂತ. ಇವಾಗ ಈ ಸ್ಟಾಪ್ ಬಂದ್ಬಿಟ್ಟು ನೀರೊಳಗೆ ಹೋಗುತ್ತೆ, ತೋರಿಸ್ತೀನಿ ನೋಡಿ ಗೂಗಲ್ ಮ್ಯಾಪ್ಸಲ್ಲಿ. ಸೊ ಟ್ರೈನ್ ಇವಾಗ ಇಲ್ಲಿ ಈ ಡೈರೆಕ್ಷನಲ್ಲಿ ಹೋಗ್ತಾ ಇದೆ. ಕ್ಲೀನಾಗಿ ಇವಾಗ ಅಂಡರ್ಗ್ರೌಂಡಲ್ಲಿ ಹೋಗ್ತಾ ಇದೆ ಟ್ರೈನು. ಅಂಡರ್ ವಾಟರು
ಆದರೆ ಒಳ್ಳೆ ಟನಲ್ ಕೊರೆದ್ಬಿಟ್ಟವ್ರು ಅನ್ಸುತ್ತೆ ಅಂಡರ್ ವಾಟರ್ಗೆ. ಫುಲ್ ಕವರ್ ಆಗಿದೆ, ಗೊತ್ತಾಗ್ತಿಲ್ಲ ಆ್ಯಕ್ಚುಲಿ ಏನಪ್ಪ ಅಂತ ಹೇಳಿದ್ರೆ. ಸಿಂಪಲ್ ಕಾನ್ಸೆಪ್ಟ್ ನೋಡ್ತಾ ಇದ್ದಾರೆ ನೋಡಿ, ಇಲ್ಲೊಂದು ಐಲ್ಯಾಂಡ್ ಇದೆ ಗ್ಲೋನ್ ಅಂತ, ನಾವಿರೋದು ಇಲ್ಲಿ. ಇದೊಂದು ಐಲ್ಯಾಂಡ್ ಇದೆ, ಹಾಂಗ್ಕಾಂಗ್ ಐಲ್ಯಾಂಡ್. ಇದು ಎರಡೂ ಕನೆಕ್ಟ್ ಮಾಡೋ ಬರೀ 10 ನಿಮಿಷ ಟ್ರೈನ್ ರೈಡ್ ಮಾತ್ರ. ನಾವು ಏನಕ್ಕೆ ಕೂಲೂನ್ ರೀಜನಲ್ಲಿ ಇರೋದು ಅಂದರೆ, ಕೂಲೂನ್ ರೀಜನ್ ಒಂದು ಸ್ವಲ್ಪ ಅಫೋರ್ಡಬಲ್ಲು, ಹೋಟೆಲ್ಸ್ಗೆ ರೆಸ್ಟೋರೆಂಟ್ಗೆಲ್ಲ ಆಗಲಿ. ಸೆಂಟ್ರಲ್ಗೆ ಹೋಗ್ಬಿಟ್ರೆ ಅಂತೂ ಇನ್ನೂ ಯಕ್ಕ ಮಕ್ಕ ಪ್ರೈಸು. ಅಫೋರ್ಡಬಲ್ ಅಂದರೆ ಏನು ಗೊತ್ತಾ ಪ್ರೈಸು? ಸೆಂಟ್ರಲಲ್ಲಿ 20,000 ಒಂದು ಹೋಟೆಲ್ ರೂಮ್ ಒಂದು ರಾತ್ರಿಗೆ, ಆದರೆ ಇಲ್ಲೊಂದು 12,000 13,000 ರೂಪಾಯಿ ಸಿಗುತ್ತೆ ಒಂದು ರಾತ್ರಿಗೆ. ನಾನು ಹೇಳ್ತಾ ಇರೋದು ಬಂದೇ ಬಿಟ್ರು ಸ್ಟೇಷನ್ಗೆ, ಒಂದು ಸ್ಟೇಷನ್ಗೆ. ಸೊ ನೀರಲ್ಲಿ ಫುಲ್ ಬಂದೇ ಬಿಟ್ರು, ಗೊತ್ತೇ ಆಗಲಿಲ್ಲ ಗುರು. ಅದು ದುಡ್ಡು ಎಷ್ಟು ಕಟ್ಟಾಯ್ತು ಆಶಾ ಮೆಟ್ರೋಗೆ? ಚೆಕ್ ಮಾಡಬೇಕು ಆ್ಯಪಲ್ಲಿ. ಯಾಕಂದರೆ ನಿನ್ನೆ ರಾತ್ರಿ ನಾವು ರೀಚಾರ್ಜ್ ಮಾಡಿಸಿದ್ದು $100 ಹಾಂಗ್ಕಾಂಗ್ ಡಾಲರ್ಗೆ. ಹೆಚ್ಚು ಕಮ್ಮಿ ನಮ್ಮ ಇಂಡಿಯನ್ ರುಪೀಸ್ ಎಷ್ಟು ಬರುತ್ತೆ? 12,000. 12,000 ರೂಪಾಯಿನಾ? 12. ವಾ, ಜಾಸ್ತಿನೇ ಇದೆ, ಎಕ್ಸ್ಪೆನ್ಸಿವ್ ಇದೆ. ಸಖತ್ ಕಾಸ್ಟ್ಲಿ ಗುರು ಹಂಗಾರೆ. ಮೆಟ್ರೋ ಸ್ಟೇಷನಲ್ಲಿ ಎಂತೆಂಥ ಫೆಸಿಲಿಟೀಸ್ ಕೊಟ್ಟಿದ್ದಾರೆ ನೋಡಿ. ಇಲ್ಲೇ ನಾವು ಕಂಪ್ಯೂಟರ್ ಚಾರ್ಜ್ ಮಾಡಿಕೊಂಡು ಏನಾದರೂ ಕೆಲಸ ಮಾಡೋಂಗಿದ್ರೆ ಇಲ್ಲೇ ಕೆಲಸ ಮಾಡ್ಕೊಬೋದು. ಫ್ರೀ ವೈಫೈ ಬೇರೆ, ಒಳ್ಳೊಳ್ಳೆ ಫೆಸಿಲಿಟೀಸ್ ಕೊಟ್ಟಿದ್ದಾರೆ ಗುರು ಮೆಟ್ರೋ ಸ್ಟೇಷನಲ್ಲಂತೂ. ನನಗೆ ಆಶ್ಚರ್ಯ ಆಗೋದಂದರೆ ಏನು ಅಂದರೆ, ಇಷ್ಟು ಚಿಕ್ಕ ಕಂಟ್ರಿಗೆ ಈ ಥರ ಎಲ್ಲ ಫೆಸಿಲಿಟಿ ಮಾಡೋರಲ್ಲ ಅಂತ. ಇಲ್ಲಿ ಮೋಸ್ಟ್ ಆಫ್ ದ ಜನಗಳು ತಿರುಗಾಡೋದೆ ಮೆಟ್ರೋ ಅಲ್ಲಿ. ಎಕ್ಸಿಟ್ ಆಗಬೇಕಾದ್ರೂ ನಾವು ಟ್ಯಾಪ್ ಮಾಡಬೇಕು. ಇವಾಗ ಗೊತ್ತಾಗುತ್ತೆ ನಮ್ಮ ಬ್ಯಾಲೆನ್ಸ್ ಎಷ್ಟಿದೆ ಅಂತ. 10 ಖರ್ಚಾಯಿತು ಗುರು. ಒಂದು ರೈಡು 15 ನಿಮಿಷಕ್ಕೆ ಬಂದಿದ್ದಕ್ಕೆ ನಮಗೆ 120 ರೂಪಾಯಿ ಖರ್ಚಾಯಿತು. ಸೊ ನಮ್ಮ ಎಕ್ಸಿಟ್ ಸಿ ಹಿಂಗಡೆ ಹೋಗಬೇಕು. ಈ ಕಡೆ ಹೋದರೆ ನಾವೀಗ ಒನ್ ಆಫ್ ದ ಮೋಸ್ಟ್ ಕ್ರೌಡೆಡ್ ಜಾಗಕ್ಕೆ ಹೋಗ್ಬಿಡ್ತೀವಿ. ಆಶಾ ಅಲ್ಲೆಲ್ಲೋ ಹಿಂದೆ ಹೋದ್ಲು, ನಾನೆಲ್ಲೋ ಇಲ್ಲಿ ಬಂದೆ. ಕಳೆದೋದ್ರೆ ಇಲ್ಲಿ ಸಿಗೋ ಸೀನೇ ಇಲ್ಲ. ಹೆಂಗದಕ್ಕೆಣ ಎಲ್ಲ ಬಿಲ್ಡಿಂಗ್ಗಳು ಮೇಲ್ಮೇಲಿದ್ದಾವೆ. ಆ ಬಿಲ್ಡಿಂಗ್ ಹತ್ರಪ್ಪ, ಈ ಬಿಲ್ಡಿಂಗ್ ಹತ್ರಪ್ಪ ಅಂತ ಹೇಳ್ಬೋದಲ್ಲ. ಆದರೆ ಗೂಗಲ್ ಮ್ಯಾಪ್ಸ್ ಉಪಯೋಗ ಅಕಸ್ಮಾತ್ ಆಗಿಲ್ಲ ಅಂದರೆ ಕಷ್ಟನೇ ಹೇಳಬೇಕು ಅಂದರೆ. ಆದರೆ ಏನಪ್ಪ ಇದು ಜಂಗುಳಿನ, ಇಷ್ಟು ಜನನ ಒಂದೇ ಕಡೆ ನೋಡಿಲ್ಲ ಕಿರಣ. ಆ್ಯಕ್ಚುಲಿ ಇಲ್ಲಿ ನೋಡ್ತಾ ಇದ್ದೀರಾ ನೀವು, ಇಲ್ಲಿ ನೋಡ್ತಾ ಇರೋದು ಫುಲ್ಲು ಹೈ ಎಂಡ್ ಬ್ರ್ಯಾಂಡ್ಗಳು. ಕೋಟಿಗೆ ಲಕ್ಷಕ್ಕೆ ಇಲ್ಲೇ ಬೆಲೆನೇ ಇಲ್ಲ. ಆದರೆ ಬನ್ನಿ, ಹಿಂಗೆ ಒಂದೇ ಒಂದು ಲೆಫ್ಟನ್ನು ಒಂದು ಗಲ್ಲಿಗೆ ಹೋದರೆ ನಿಮಗೆ ಇಲ್ಲಿನ ಲೋಕಲ್ ಜನಗಳ ನಿಜವಾದ ಪರಿಸ್ಥಿತಿ ಗೊತ್ತಾಗುತ್ತೆ. ಇಲ್ಲಿ ಜೀವನ ನಡೆಸ್ತವ್ರವ್ರೆ ನಿಜವಾದ ಹಾಂಗ್ಕಾಂಗ್ ಅವರು ಒಂದೊಂದು ರೂಪಾಯಿಗೂ ಕಷ್ಟಪಡ್ತಾರೆ ನೋಡಿ. ಇಂಥ ಗಲ್ಲಿಗಳಲ್ಲಿ ನಿಮ್ಗೆ ಕಾಣಿಸುತ್ತೆ. ಹಲೋ, ಡು ಯು ಆಲ್ಸೋ ಡೂ ದಿಸ್ ಶೂ ಪಾಲಿಶ್? ದಿಸ್ ಒನ್ ಹೌ ಮಚ್? ಹಾಂ, 200. ನಾಟ್ ಫಾರ್ ದ ಶೂ, ಫಾರ್ ದ ಪಾಲಿಶ್. The shoe. ಕಿರಣ 20 euro. 200. Are you sure? 200 for the polish. Thank you. It's very expensive. Thank you. ಅಕ್ಕ, ಶೂ ಪಾಲಿಶ್ ಮಾಡೋಕ್ಕೆ 2,000 ರೂಪಾಯಿ ಕೇಳ್ತಾವ್ರೆ. 2,000 ರೂಪಾಯಿ ನಿಜವಾಗ್ಲೂ? ನೀವೇ ಕೇಳಿಸ್ಕೊಂಡ್ರೆ ಶಾಕ್ ಆಗುತ್ತೆ ನನಗಂತೂ. 200 ಹಾಂಗ್ಕಾಂಗ್ ಡಾಲರ್ಸ್ ಹೇಳಿದ್ರು. ಆಮೇಲೆ ನಾನು ಶೂಗಲ್ಲಮ್ಮ ಪಾಲಿಶ್ ಬೇಡ, ಈ ಶೂ ಬೆಲೆನೇ 3,000 ರೂಪಾಯಿ. ಅಯ್ಯೋ, ಅದು ಏನು ಗೊತ್ತಾ, ಟೂರಿಸ್ಟ್ಗಳು ಸಿಗ್ತಾರಲ್ಲ ಎಲ್ಲಿ, ಈಗ ಇವ್ರೇನು ಅನ್ಕೋತಾರೆ, ಇಲ್ಲಿ ಟೂರಿಸ್ಟ್ ಬರೋರು ಎಲ್ಲರೂ ಲಕ್ಷ ಕೋಟ್ಯಾಧಿಪತಿಗಳು, ಮುಂಡಾಯಿಸ್ಬಿಡೋಣ ಆದಷ್ಟು ಅಂತ. ಏನೇ ಅಮ್ಮಮಾರು ಒಂದು 200-300 ರೂಪಾಯಿ ಕೊಡ್ಬೋದಪ್ಪ. ಮೇ ಬಿ ಹೇಳಕ್ಕಾಗಲ್ಲ. ಈ ಶೂ ಬೆಲೆನೇ 3,000 ರೂಪಾಯಿ. ಹೇಳೋಕ್ಕಾಗಲ್ಲ. ಏನು ಅಂದರೆ ಅವ್ರಿಗೆ ಅಷ್ಟು ಜಾಸ್ತಿ ದುಡ್ಡು ಇರ್ಬೋದು, ಬಾಡಿಗೆ ಆಗಿರ್ಬೋದು ಅಥವಾ ತಿನ್ನೋ ಇದು ಐಟಮ್ಸ್ಗಳಾಗಿರ್ಬೋದು, ಎಕಾನಮಿನೇ ಜಾಸ್ತಿ ಇರ್ಬೋದು. ಬಟ್ 2,000 ರೂಪಾಯಿ ಅಷ್ಟು ಶೂ ಕ್ಲೀನ್ ಮಾಡೋಷ್ಟಿಲ್ಲ. ಸೊ ಬನ್ನಿ, ಇಂಥದ್ದೇ ಅಂತ ನಾವ್ಯಾಗ ಒಂದು ಲೋಕಲ್ ಸ್ಟ್ರೀಟಲ್ಲಿ ತಿರ್ಗಾಡ್ಕೊಂಡು ಕರ್ಕೊಂಡು ಹೋಗ್ತಾ ಇದ್ದೀವಿ. ಯಾಕಂದ್ರೆ ನಾವು ಕೂಡ ಎಕ್ಸ್ಪೀರಿಯನ್ಸ್ ಮಾಡಬೇಕಲ್ಲ. ಬರೀ ಒಂದು ಟೂರಿಸ್ಟ್ ಜಾಗಕ್ಕೆ ಹೋಗ್ಬಿಟ್ರೆ ಹೆಂಗಿರುತ್ತೆ. ಸೊ ಲೋಕಲ್ ಸ್ಟ್ರೀಟಲ್ಲಿ ನಡ್ಕೊಂಡೋಗಿ ಇಲ್ಲಿನ ಹಿಸ್ಟ್ರಿ ನೋಡೋಣ, ಇಲ್ಲಿನ ಹಿಸ್ಟ್ರಿ ತಿಳ್ಕೊಳ್ಳೋಣ. ಯಾಕೆ ಹಾಂಗ್ಕಾಂಗ್ಗೆ ಫಸ್ಟ್ ಆಫ್ ಆಲ್ ಎಲ್ಲ ಕಡೆಯಿಂದ ಜನ ಬರ್ತಾರೆ, ಯಾಕೆ ಇಷ್ಟು ಪಾಪ್ಯುಲೇಟೆಡ್ ಆಗಿದೆ ತಿಳ್ಕೊಂಡು ಬರೋಣ. ಓಡಾಡೋಕ್ಕೆ ಬಿಡಲ್ಲ ಜನಗಳನ್ನ ಇಲ್ಲಿ. ಯಾಕಂದರೆ ಎಲ್ಲ ಕಡೆ ಈ ಥರ ಬ್ಯಾರಿಕೇಡ್ ಹಾಕ್ಬಿಟ್ಟಿದ್ದಾರೆ. ಅಲ್ಲಿ ಯೆಲ್ಲೋ ಕಲರ್ ಮಾರ್ಕ್ ಇದೆಯಲ್ಲ, ಅಲ್ಲಿ ಮಾತ್ರ ಜನಗಳು ರೋಡ್ ಕ್ರಾಸ್ ಮಾಡ್ಬೋದು. ಹಾಂಗ್ಕಾಂಗ್ ಬಂದ್ಬಿಟ್ಟು ಬ್ರಿಟಿಷ್ ಆಳಿರೋ ದೇಶ. ಸೊ ಅದಕ್ಕೋಸ್ಕರ ಯಾವುದೇ ಸ್ಟ್ರೀಟ್ ಆಗಿರ್ಬೋದು ಅದಕ್ಕೆಲ್ಲ ಇಂಗ್ಲೀಷ್ ನೇಮು, ವಿಕ್ಟೋರಿಯಾ ಅಂತೆ, ಕ್ವೀನ್ ಅಂತೆ, ಆಮೇಲೆ ಪಾಟಿಂಗ ಸ್ಟ್ರೀಟ್ ಅಂತೆ. ಸೊ ಅವ್ರ ಹೆಸರುಗಳೇ ಹಂಗೆ ಇಟ್ಕೊಂಡ್ಬಂದಿದ್ದಾರೆ. ನಾವು ಕೂಡ ಅದೊಂದು ನಾರ್ಮಲ್ ಸ್ಟ್ರೀಟಿಗೆ ನಡ್ಕೊಂಡು ಹೋಗ್ತಾ ಇದ್ದೀವಿ. ಎಲ್ಲ ಒಂದೇ ಥರ ಕಾಣ್ತಾ ಇದೆ ಸ್ಟ್ರೀಟ್ಗಳೆಲ್ಲ ನನಗೆ. ಇಲ್ಲಿ ತುಂಬ ಜಪಾನ್ ಇನ್ಫ್ಲುಯೆನ್ಸ್ ಇದೆ ಅನಿಸುತ್ತೆ. ತುಂಬ ಜಪಾನ್ದು ಸೂಪರ್ ಮಾರ್ಕೆಟ್ಗಳು, ಅಂಗಡಿಗಳು ನೋಡ್ತಾ ಇದ್ದೀವಿ. ಯಾಕತ್ತಾ, World War II ಆದಮೇಲೆ 1941 ಇಂದ 1945
5 ತನಕ ಈ ಹಾಂಗ್ಕಾಂಗ್ನ ಜಪಾನವ್ರು ಆಳ್ತಾ ಇದ್ರು. ಸೋತಾದ್ಮೇಲೆ ಏನು ಮಾಡ್ಬಿಡ್ತಾರೆ, ತಿರ್ಗಿ ಅವರು ಬ್ರಿಟಿಷರೇ ಕೊಟ್ಬಿಟ್ಟು ಹೋಗ್ಬಿಡ್ತಾರೆ. ಸೊ ಅದಕ್ಕೋಸ್ಕರ ಜಾಪನೀಸ್ ಅವ್ರು ಬಂದು ಸೆಟ್ಲ್ ಆಗಿದ್ರಲ್ಲ ಅವರೆಲ್ಲ ಇಲ್ಲಿ, ಅವ್ರ ಸ್ಟೋರ್ಗಳಾಗಿರ್ಬೋದು ಅದೆಲ್ಲ ಎಲ್ಲವಾ ನೀನು ಹೇಳ್ತಾ ಇದೆಯಲ್ಲ ಎಲ್ಲ ಥರ ದೇಶ ಜನ ನಾನು ನೋಡ್ತಾ ಇದ್ದೀನಿ ಅಂತ, ಎಲ್ಲ ಥರ ದೇಶ ಅದಕ್ಕೆ ಬಂದಿರೋದು ಇಲ್ಲಿಗೆ. ಕಮ್ಮಿ ಜನ ಇಲ್ಲ ಗುರು, ಆಮೇಲೆ ಬಿಸ್ನೆಸ್ ಮೆನ್ಗಳು ಜಾಸ್ತಿ ಇಲ್ಲಿ ನೋಡ್ಕೋಣ. ಗಲ್ಲಿ ಗಲ್ಲಿ ಅಲ್ವಾ, ದೊಡ್ಡ ಇದರಿಂದ ಗಲ್ಲಿ ಗಲ್ಲಿ ಒಂದು ಚಿಕ್ಕ ಪುಟ್ಟ ಗಲ್ಲಿಗಳು, ಹೋಗೋಣ. ಚಿಕ್ಕ ಚಿಕ್ಕ ಐಟಮ್ಸೇ ಸಿಕ್ಕುತ್ತೆ. ಇಂಥ ಕಡೆನೇ ಈ ತುಂಬ ಕಮ್ಮಿ ಕೆಲಸ ಮಾಡ್ತಾರಲ್ಲ ನಮ್ಮ ಇಂಡಿಯಾ, ಬಾಂಗ್ಲಾದೇಶಿ, ಪಾಕಿಸ್ತಾನಿ ಅಂಥ ಕಡೆಯಿಂದ ಬಂದಿರ್ತಾರಲ್ಲ ಅವ್ರು ಇಂಥ ಪುಟಾಣಿ ಅಂಗಡಿ ಹಾಕ್ಕೊಂಡಿರ್ತಾರೆ. ದೊಡ್ಡ ಬಿಸ್ನೆಸ್ ಮನ್ಗಳೆಲ್ಲ ಈ ಥರ ದೊಡ್ಡ ಬಿಲ್ಡಿಂಗ್ಗಳು ಕಟ್ಕೊಂಡಿರ್ತಾರೆ. ನಾನು ಈ ಮೇಜರ್ ಆಗಿ ಏನು ನೋಡ್ತಾ ಇದ್ದೀನಿ ಗೊತ್ತಾ, ಇಲ್ಲಿ ಒಂದು ಲಕ್ಸುರಿ ಶಾಪಿಂಗು. ಅದು ನಾರ್ಮಲ್ ಕಾಂಚಿಪಿಂಜಿ ಶಾಪಿಂಗ್ ಅಲ್ಲ, ಎಲ್ಲ ಲಕ್ಷಾಂತರ ಕೋಟ್ಯಾಂತರ ರೂಪಾಯಿ ಇಲ್ಲಿ ಬೆಳೆ ಬಾಡುವಂಥ ಶಾಪಿಂಗ್ ಏರಿಯಾಸು. ಆಮೇಲೆ ರೆಸ್ಟೋರೆಂಟ್ಗಳು ಮತ್ತು ಚಿಕ್ಕ ಚಿಕ್ಕದು ಎಲ್ಲ ಮಿಕ್ಸ್ ಆಗಿದೆ ಒಂದೇ ಇದರೊಳಗೆ. ಲಕ್ಸುರಿ ಶಾಪಿಂಗ್ ಮಾಡೋರ್ಗಂತೂ ಸ್ವರ್ಗ ಇಲ್ಲಿ. ಏನು ಕ್ಲಾಸ್ ಇದೆ ಗೊತ್ತಾ ಕಣ ಶಾಪಿಂಗ್ ಏರಿಯಾಗಳೆಲ್ಲ. ದುಡ್ಡು ಹಂಗೆ ಇದೆಯಮ್ಮ, ದುಡ್ಡು ಕಾಸಕ್ಕೆ ತಕ್ಕ ಕಜಾಯ ಚಿನ್ನು. ಹಿಂಗೆ ಇದೇ ಪಾಟಿಂಗ್ ಸ್ಟ್ರೀಟ್ ಹೇಳಿದ್ದು. ಈ ಥರ ಎಲ್ಲ ರೋಡ್ ಕ್ರಾಸ್ ಮಾಡಂಗಿಲ್ಲ ಇಲ್ಲಿ. ಪೊಲೀಸರು ಹಿಡ್ಕೊಂಡ್ರೆ ಯಕ್ಕ ಫೈನ್ ಹಾಕ್ತಾರೆ. 5,000 ಹಾಂಗ್ಕಾಂಗ್ ಡಾಲರ್ ಅಷ್ಟು ಫೈನ್ ಹಾಕ್ತಾರಂತೆ. ಸಿಕ್ಕಾಪಟ್ಟೆ ಸ್ಟ್ರಿಕ್ಟ್ ರೂಲ್ಸ್ ಎಲ್ಲ ಇಲ್ಲ ಇಲ್ಲಿ. 5,000 ಅಂದರೆ 50,000 ರೂಪಾಯಿ ಇಂಡಿಯನ್ ರುಪೀಸ್. ಹೌದು, ಸಕ್ಕ ಸ್ಟ್ರಿಕ್ಟ್ ಅಂತೆ. ನೀವು ನೋಡ್ತಾ ಇದ್ದೀರಾ ಇಲ್ಲಿ ಈ ಹಾಂಗ್ಕಾಂಗಲ್ಲಿ ನೀವು ಎಲ್ಲೇ ಕಡೆ ಹೋದರೂ ಈ ಥರ ಜಾಸ್ತಿ ಸ್ಟೆಪ್ಸ್ ನೋಡ್ತೀರಾ. ಏನಂತ ಕೇಳಿ, ಈ ದೇಶನ ಅವ್ರು ಕಟ್ಟಿರೋದೇ ಬೆಟ್ಟ ಗುಡ್ಡದ ಮೇಲೆ. ಪಾಪ ಇವ್ರಿಗೆ ಲ್ಯಾಂಡ್ ಏರಿಯಾನೇ ತುಂಬ ಕಮ್ಮಿ ಇರೋದು. 1,000 ಕಿಲೋಮೀಟರ್ ಇರೋ ಹಾಂಗ್ಕಾಂಗ್ದು ಲ್ಯಾಂಡ್ ಏರಿಯಾ ಇರೋದು. ಅದರಲ್ಲಿ 40% ನೇಚರ್ಗೆ ಬಿಟ್ಬಿಟ್ಟವ್ರೆ. 25% ಮಾತ್ರ ಬಿಲ್ಟಪ್ ಏರಿಯಾ ಮಾಡಿಕೊಂಡು ಬೆಟ್ಟ ಗುಡ್ಡದ ಮೇಲೆ ಅವರು ಜನಗಳು ವಾಸಿಸ್ತಾ ಇರೋದು. 25%ಅಲ್ಲಿ ಅಂದರೆ ಲೆಕ್ಕ ಕಡೆ ಒಂದು 250-300 ಕಿಲೋಮೀಟ್ರಲ್ಲಿ 75 ಲಕ್ಷ ಜನ ಇದ್ದಾರೆ. ಹೆಂಗೆ ಬಾಳ್ತಾ ಇದ್ದಾರೆ ಗೊತ್ತಾ? ನೋಡಿ ಇಲ್ಲಿ ಇದೇ ಥರ ಬೆಟ್ಟ ಗುಡ್ಡದ ಮೇಲೆ ಈ ಥರ ಹೈ ಬಿಲ್ಡಿಂಗ್ಗಳಲ್ಲಿ ಅವ್ರ ಜೀವನ ಕಟ್ಕೊಂಡಿರೋದು. ನಡ್ಕೊಂಡು ಹೋಗ್ತಿದ್ರೆ ಹಿಂಗೆ ನಡ್ಕೊಂಡು ಹೋಗ್ತಾನೇ ಇರ್ಬೋದು ಗುರು. ನೀವಿಲ್ಲಿ ಕಾಣಿಸ್ತಾ ಇದೆಯಲ್ಲ, ಇಲ್ಲೆಲ್ಲ ಲೋಕಲ್ ಜನಗಳು ವಾಸಿಸ್ತಾ ಇದ್ದಾರೆ. ಅಷ್ಟೇ. ಇಲ್ಲಿ ಎಷ್ಟಿರ್ಬೋದು ಹೇಳು ಬಾಡಿಗೆ? ಮನೆ ಬಾಡಿಗೆ ಇಷ್ಟು. ಒಂದು ಬೆಡ್ರೂಮು ಇರೋಲ್ಲ, ಇಷ್ಟಿರುತ್ತೆ. ಈ ಬೆಡ್ರೂಮಲ್ಲಿ ಒಂದು ಮನೆ ದಿನಕ್ಕೆ ಬಾಡಿಗೆ 1 ಲಕ್ಷ ರೂಪಾಯಿ. ಪಾಪ ಇವರು ಒಂದು ತಿಂಗಳಿಗೆ ದುಡಿಯೋದೇ 1-1.5 ಲಕ್ಷ ರೂಪಾಯಿ. ಮನೆ ಬಾಡಿಗೆಗೆ 1 ಲಕ್ಷ ರೂಪಾಯಿ ಕೊಟ್ಟರೆ ಹೆಂಗೆ ಬಾಳೋಕ್ಕೆ ಸಾಧ್ಯ? ಕಾರ್ ಟ್ರಾಫಿಕ್ ಏನು, ಇಲ್ಲಿ ಹ್ಯೂಮನ್ ಟ್ರಾಫಿಕ್ಕು. ಯಾಕಂದರೆ ಅಷ್ಟು ಜನ ಇರ್ತಾರೆ ಇಲ್ಲಿ. ಜನ ನಿಬಿಡ ದೇಶ ಇದು. ಅಲ್ಲ, ಅಷ್ಟು ಜನ ಬರ್ತಾರಲ್ಲ, ಇನ್ನೂ ಇಷ್ಟು ಜನ ಇದು ಜಾಗ ಇಲ್ಲ ಅಂದ್ರೂ ಕೂಡ ಇಲ್ಲಿಗೆ. ಬಿಕಾಸ್ ದುಡ್ಡು ಟ್ಯಾಕ್ಸ್ ಫ್ರೀ. ಎಸ್. ಅಯ್ಯೋ ವಾ ಕಿರಣ, ಹತ್ಕೊಂಡು ಹೋಗ್ತಾನೆ ಇರ್ಬೋದು. ಇದು ಫುಲ್ ಒಂದು ಬೆಟ್ಟದ ಮೇಲೆ ಕಟ್ಸೋರೆ ಮನೆಗಳು, ಅಪಾರ್ಟ್ಮೆಂಟ್ಗಳನ್ನೆಲ್ಲ ಇಲ್ಲಿ. ಅಪ್ಪ ಇದು ನೋಡಿ, ಏನು ಹಾಕ್ಬೇಕು ಬರ್ತಾ ಕಿರಣ ನಿನಗೆ? ಯಾವ ರೋಡ್ ಬರ್ತೀನಿ ಹಾಕಕ್ಕೆ? ಯಾವುದು? ಟಿಪಿಕಲ್ ಬ್ರಿಟಿಷ್ ಅವ್ರದ್ದು ರೋಡ್ಗಳನ್ನ ಹಾಕ್ಬೇಕು ಬರಲ್ಲ ನಿನಗೆ? ಇಡೀ ಪ್ರಪಂಚದಲ್ಲೇ ಅತಿ ಹೆಚ್ಚು ಸ್ಕೈ ಸ್ಕ್ರೇಪರ್ಸ್ ಇರೋದು ಇದೇ ನಗರದಲ್ಲಿ, 9,000. ಅದರಲ್ಲಿ 500 ಸ್ಕೈ ಸ್ಕ್ರೇಪರ್ಸು 150 ಮೀಟ್ರಿಗೂ ಜಾಸ್ತಿ ಇದೆ. ಇನ್ನು ಮಿಕ್ಕಿದೆಲ್ಲ ಈ ಥರ ಸ್ಮಾಲು. ಇನ್ನು 8,000 ಸ್ಕೈ ಸ್ಕ್ರೇಪರ್ಸ್ ಇದೆಯಲ್ಲ, ಅವೆಲ್ಲ ಈ ಥರ ಚಿಕ್ಕ ಪುಟ್ಟ, ನಮಗೆ ಹೊರಗಡೆ ಕಾಣಲ್ಲ. ಇದನ್ನು ಸ್ಕೈ ಸ್ಕ್ರೇಪರ್ಸ್ ಅಂತಲೇ ಲೆಕ್ಕ ಹಾಕ್ತಾರೆ. ನೋಡಿ ಅಲ್ಲಿ ಕಾಣಿಸ್ತಾ ಇದೆಯಲ್ಲ ಅದು. ಸೊ ಒಟ್ಟಿನಲ್ಲಿ ಇಂಡಿವಿಜುವಲ್ ಮನೆ ಕಾನ್ಸೆಪ್ಟೇ ಇಲ್ಲ ಇಲ್ಲಿ ಇಂಡಿ ಹಾಂಗ್ಕಾಂಗಲ್ಲಿ. ತಗೊಂಡ್ರೆ ಈ ಥರ ಪುಟಾಣಿ ಫ್ಲಾಟ್ ನೋಡಿ ಇಷ್ಟೇ ಇರೋದು. ಆ ಫ್ಲೋರ್ ಇವಾಗ ಏನು ನೋಡ್ತೀರ ನೋಡಿ, ಅದೊಂದು ಫ್ಲೋರು ನನ್ನ ಕೈಯಲ್ಲಿ ಇಟ್ಕೊಂಡಿದ್ರಲ್ಲ, ಆ ಫ್ಲೋರಲ್ಲಿ ಒಂದು ಮನೆ ಇರುತ್ತೆ. ಅಲ್ಲ, 100 ಮನೆ ಇರ್ತಾವೆ, ಅವ್ರು ಒಂದು ಮನೆ ಹತ್ರ. ಈಗಿನ ಕಾಲದಲ್ಲಿ ನಾವು ಎಸ್ಕಲೇಟರ್ ಎಷ್ಟು ಈಸಿಯಾಗಿ ಯೂಸ್ ಮಾಡ್ತೀವಲ್ಲ, ಮ್ಯಾಕ್ಸಿಮಮ್ 1 ಫ್ಲೋರ್ ಇರುತ್ತೆ, ಬೇಡಪ್ಪ 10 ಫ್ಲೋರ್ ಇರುತ್ತೆ. ಆದರೆ ಹಾಂಗ್ಕಾಂಗಲ್ಲಿ ನೀವು ಇದು ಏನು ನೋಡ್ತಾ ಇದ್ದೀರಾ, ಇದು ಪ್ರಪಂಚದ ಅತಿ ದೊಡ್ಡ ಎಸ್ಕಲೇಟರು. ಬರೋಬ್ಬರಿ 800 ಮೀಟರ್ ಇದೆಯಂತೆ. ಇನ್ನೇನು 200 ಮೀಟರ್ 1 ಕಿಲೋಮೀಟರ್ ಎಸ್ಕಲೇಟರು. ಬನ್ನಿ ಆ ಎಸ್ಕಲೇಟರ್ ಹತ್ಕೊಂಡು ಹೋಗೋಣ. ಎಸ್ಕಲೇಟರ್ ಎಲ್ಲ ಮೇಯ್ನ್ ಇರೋದು ಇದರೊಳಗೆ ಕನೆಕ್ಟಿವಿಟಿ. ಒಂದು ಬಿಲ್ಡಿಂಗಿಂದ ಇನ್ನೊಂದು ಬಿಲ್ಡಿಂಗ್ ಎಷ್ಟು ಚೆನ್ನಾಗಿ ಕನೆಕ್ಟಿವಿಟಿ ಕೊಟ್ಟಿರೋ ಗೊತ್ತಾ? ಇದೊಂದು ಬಿಲ್ಡಿಂಗಾ, ಈ ಕೆಳಗಡೆ ಇನ್ನೊಂದು ಬಿಲ್ಡಿಂಗ್ ಬಂದಿದೆ. ಆಮೇಲೆ ಆ ಬಿಲ್ಡಿಂಗ್ ನೋಡಿ, ಇಲ್ಲಿ ಆ ಬಿಲ್ಡಿಂಗು. ಸೊ ಬಿಲ್ಡಿಂಗಿಂದ ಜಾಗ ಕಮ್ಮಿ ಇರೋದ್ರಿಂದ ಎಷ್ಟು ಚೆನ್ನಾಗಿ ಇಂಜಿನಿಯರಿಂಗ್ ಡಿಸೈನ್ ಮಾಡಿದ್ರು ಅಂದರೆ, ನಾವಿವಾಗ ಎಲ್ಲೋ ಮಧ್ಯದಲ್ಲಿ ಇದ್ದೀವಿ ಅನ್ಸುತ್ತೆ ಕಣ. ಕೆಳಗಡೆ ಇಲ್ಲ ನಾವು. ಹೌದಾ? ಮೇ ಬಿ. ಇಲ್ಲಮ್ಮ, ಕೆಳಗಡೆ ಇರೋದು ಇದೇ ಸ್ಟಾರ್ಟಿಂಗ್ ಪಾಯಿಂಟ್. ಮಿಡ್ ಲೆವೆಲ್ ಇದು ಇದ್ರ ಹೆಸರೇ ಮಿಡ್ ಲೆವೆಲ್ ಎಸ್ಕಲೇಟರ್ಸ್ ಅಂತ. ಓಕೆ, ಇಲ್ಲಿಂದನೇ ಸ್ಟಾರ್ಟ್ ಪಾಯಿಂಟ್. ಹೌದಾ? ಇಲ್ಲಿಂದ ಏನೂ ಇಲ್ಲ ನೋಡಿ, ಹಿಂಗೆ ನಡ್ಕೊಂಬರ್ಬೇಕು.
ಇಲ್ಲಿಂದ ನಡ್ಕೊಂಬಂದರೆ ಇಲ್ಲಿಂದ ಈ ಎಸ್ಕಲೇಟರ್ ಸ್ಟಾರ್ಟ್ ಆಗುತ್ತೆ. 800 ಮೀಟರು. ಪ್ರಪಂಚದ ಅತಿ ದೊಡ್ಡ ಔಟ್ಡೋರ್ ಎಸ್ಕಲೇಟರ್ಗೆ ಹೋಗೋಣ ಬನ್ನಿ. ಜನಗಳು ಎಷ್ಟು ಜನ ಓಡಾಡ್ತಾ ಇದ್ದಾರೆ ನೋಡಿ. ಲೆಫ್ಟ್ ಖಾಲಿ ಬಿಡಬೇಕು, ಲೆಫ್ಟ್ ಹೋಗಿ ಫಾಸ್ಟಾಗಿ ಅವರು ಹೋಗ್ತಾ ಇರ್ತಾರಂತೆ, ಸಾರಿ ರೈಟ್ ನಿಂತ್ಕೋಬೇಕು. ಸೊ ಇಲ್ಲಿ ಫಾಸ್ಟಾಗಿ ಹೋಗೋರ್ಗ ಕಿರಣ್ ಏನು ಗೊತ್ತಾ, ನಾನು ಸ್ವಲ್ಪ ಹಿಂಗೆ ಕೈ ಆಡ್ತಿರ್ ಕಡೆ ಯಾರಿಗಾರು ಗುದ್ಕೊಂಡಿರ್ತೀವಿ, ಇಂಟ್ರೆಸ್ಟ್ ಇಲ್ಲ. ಎಲ್ಲರೂ ಅಷ್ಟೇ, ನಮಗೂ ಅಷ್ಟೇ, ಎಲ್ಲರೂ ಗುದ್ಕೊಂಡು ತಿರ್ಗಾಡ್ತಾರೆ. ಜಾಗ ಇಷ್ಟೇ ಇಲ್ಲ, ತಿರ್ಗಾಡ್ತಾ ಇದ್ದಾರೆ ಜನ. ನೋಡಿ ಎಷ್ಟು ಜನ ಇದ್ದಾರೆ ಅಂತ. ಈ ಎಸ್ಕಿಲೇಟರ್ ಏನಕ್ಕೆ ಬಿಲ್ಡ್ ಮಾಡಿದ್ರು ಅಂದರೆ, ಆಗ ತುಂಬ ಜನ ರೆಸಿಡೆನ್ಷಿಯಲ್ ಬಿಲ್ಡಿಂಗ್ಗಳಿದೆ, ಎಲ್ಲರೂ ಮೇಲ್ಗಡೆ ಇರ್ತಿದ್ರಂತೆ. ಬೆಳಗಿನ ಟೈಮಲ್ಲಿ ಈ ಎಸ್ಕಿಲೇಟರ್ ಕೆಳಗಡೆ ಹೋಗುತ್ತಂತೆ, ಬೆಳಗ್ಗೆ 7ರಿಂದ 9 ಗಂಟೆವರೆಗೂ. ಯಾಕಂದರೆ ಎಲ್ಲರೂ ಕೆಲ್ಸಕ್ಕೆ ಹೋಗೋರು ಕೆಳಗಡೆ ಹೋಗ್ತಾರೆ, ಟೌನಿಗೆ ಬರ್ತಾರೆ ಅಂತ. 9 ಗಂಟೆ ಆದಮೇಲೆ ಇದನ್ನು ಮೇಲ್ಗಡೆಗೆ ಬಿಡ್ತಾರೆ ಎಸ್ಕಿಲೇಟರ್ಸು, ಹಿಂಗೆ ಮೇಲ್ಗಡೆ ಹೋಗಂಗೆ. ಆಗಿನ ಕಾಲದಲ್ಲಿ 1993ರಲ್ಲಿ ಜನಗಳಿಗೆ ಕೆಲ್ಸಕ್ಕೆ ಹೋಗೋಕ್ಕೆ ಕಷ್ಟ ಆಗಿಬಿಡುತ್ತೆ ಅಂದ್ಬಿಟ್ಟು ಈ ಎಸ್ಕಿಲೇಟರ್ಸ್ನ ಬಿಲ್ಡ್ ಮಾಡಿದ್ದು ಬ್ರಿಟಿಷ್ ಅವರು. ಒಂದು ಸೆಗ್ಮೆಂಟ್ ಸಿಕ್ತು, ಹಿಂಗೆ ಹತ್ಕೊಂಡು ಹೋಗ್ತಿದ್ರೆ ಮೇಲ್ಗಡೆ ಹೋಗ್ಬಿಡ್ತೀವಿ ಫುಲ್ಲು ಟಾಪ್ಗೆ. ಇಲ್ಲೇನೋ ಮ್ಯಾಪ್ ಹಾಕಿದ್ದಾರೆ, ಎಲ್ಲರೂ ಹೋಗುತ್ತೆ ಇದು ಅಂತ ನೋಡೋಣ. ಎಲ್ಲೂ ಹಾಕಿಲ್ಲ ಚಿರು, ಸುಮ್ಮನೆ ಮೇಲ್ಗಡೆ ಹೋಗ್ತೀವಿ. ಕನ್ಸ್ಟ್ರಕ್ಷನ್ ನೋಡ್ಕೊಂಡು ಹೆಂಗೆ ಮಾಡ್ತಿದ್ದಾರೆ ಇನ್ನೂ ಇವರು. ಕಿತ್ತಿ ನೋಡಿದ್ರಲ್ಲ, ಇಲ್ಲಿನ ಮನೆಯವ್ರಿಗೆಲ್ಲ ಒಂದು ಸ್ಟ್ರೆಚ್ಚು, ಇಲ್ಲಿ ಇಳಿದ್ಬಿಟ್ಟು ಅವ್ರು ಕೆಳಗೆ ಹೋಗ್ಬಿಡೋದು ಹಂಗೆ ಅವ್ರ ಮನೆಗಳಿಗೆ. ಹೈವೇ ಥರ ಕನ್ಸಿಡರ್ ಮಾಡ್ಕೊಂಡು ಹೈವೇ ಬಂದು ಅವ್ರ ಮನೆಗೆ ಬಂದರೆ ಎಂಟ್ರೆನ್ಸ್ ಆಗಿ ಎಕ್ಸಿಟ್ ಆಗ್ಬಿಡೋದು ಹಂಗೆ. ಇನ್ನು ಹೋಗ್ತಾನೆ ಇರ್ಬೋದು. ಕನ್ಸ್ಟ್ರಕ್ಷನ್ ನಡೀತಾ ಇದೆ. ಸೊ ಕನ್ಸ್ಟ್ರಕ್ಷನ್ಗೆ ಧೂಳು ಬರಬಾರ್ದು ಅಂತ ಹೇಳ್ಬಿಟ್ಟು, ಡಿಸ್ಟರ್ಬ್ ಮಾಡಬಾರ್ದು ಅಂತ ಹೇಳ್ಬಿಟ್ಟು ಫುಲ್ಲು ಎಲ್ಲ ಕ್ಲೋಸ್ ಮಾಡಿಬಿಟ್ಟಿದ್ದಾರೆ. ಆಮೇಲೆ ಇನ್ನೊಂದು ಏನು ಮಾಡ್ತಾರೆ ಗೊತ್ತಾ, ಇಲ್ಲಿ ನೀರನ್ನ ಸ್ಪ್ರೇ ಮಾಡ್ತಾರಂತೆ ಕನ್ಸ್ಟ್ರಕ್ಷನ್ ಮಾಡಬೇಕಾದ್ರೆ, ಯಾಕಂದರೆ ಡಸ್ಟು ಹೊರಗಡೆ ಹೋಗಬಾರ್ದು ಅಂತ. ನೋಡಿ ಗೊತ್ತೇ ಆಗ್ತದೆ ನೋಡಿ, ಎಷ್ಟು ದೊಡ್ಡ ಕನ್ಸ್ಟ್ರಕ್ಷನ್ ಸೈಟ್ ನಡೀತಾ ಇದೆ ಇಲ್ಲಿ ಅಲ್ವಾ. ತುಂಬ ಹಳೆ ಬಿಲ್ಡಿಂಗ್ಗಳನ್ನ ಕೆಡಿಸ್ಬಿಟ್ಟು ಹೊಸದಾಗಿ ಸ್ಕೈ ಸ್ಕ್ರೇಪರ್ಸ್ ಕಟ್ಸ್ತಾವ್ರಿ ಇವರು. ಲೆಕ್ಕ ಹಾಕ್ಕೊಳ್ಳಿ, 9,000 ಸ್ಕೈ ಸ್ಕ್ರೇಪರ್ಸ್ ಅಂದರೆ ಕಮ್ಮಿನ ಅಂತ. ಇಲ್ಲಿ ನೋಡಿ ಇವೆಲ್ಲ ಹೆಂಗೆ ಕಟ್ಟೋರು ಇಲ್ಲಿ. ಹೋಟೆಲ್ಗಳಾಗಲಿ, ರೆಸ್ಟೋರೆಂಟ್ಗಳಾಗಲಿ ಎಲ್ಲ ಈ ಥರ ಬೆಟ್ಟದ ಮೇಲೆ ಬಂದ್ಬಿಟ್ವಿ. ಹಾಂಗ್ಕಾಂಗ್ ರಿಯಲ್ ಟೈಮ್ ಎಕ್ಸ್ಪೀರಿಯನ್ಸ್ ಮಾಡಬೇಕಂದ್ರೆ ಹಾಂಗ್ಕಾಂಗ್ ಗಲ್ಲಿಗಳಲ್ಲಿ ತಿರುಗಾಡಬೇಕು. ನಾವು ಅದನ್ನೇ ಮಾಡ್ತಾ ಇದೀವಿ. ಏನು ಡೆಸ್ಟಿನೇಷನ್ ಇಲ್ಲ, ಎಲ್ಲ ಗಲ್ಲಿಗಳನ್ನ ತಿರುಗಾಡ್ಕೊಂಡು ಹೆಂಗೆ ಇಂಜಿನಿಯರಿಂಗ್ ಮೈಂಡ್ ಹೆಂಗಿದೆ ಅಂತ ನೋಡ್ಕೊಂಡು ತಿರ್ಕೊಂಡು ಹೋಗ್ತಾ ಇದೀವಿ ನಾವು ಕೂಡ. ಅದೇ ಸೌಂಡ್ ಮಾತ್ರ ನಮ್ಮ ಮೆಜೆಸ್ಟಿಕ್ಕಲ್ಲಿ ಸೆಂಟರಲ್ಲಿ ಓಡಾಡುತ್ತಲ್ಲ ಗಾಡಿಗಳು ಹಂಗೆ ಇದೆ. ಇವೆಲ್ಲ ನೋಡ್ತಾ ಇರೋದು ನೀವು ಲೋಕಲ್ ಜನಗಳ ಮನೆ, ಎಲ್ಲ ರೆಸಿಡೆನ್ಷಿಯಲ್ ಬಿಲ್ಡಿಂಗ್ಸ್ ನೀವು ನೋಡ್ತಾ ಇರೋದು. ಆ್ಯಕ್ಚುಲಿ ಇಂಡಿವಿಜುವಲ್ ಮನೆ ಅಂತ ಕಾನ್ಸೆಪ್ಟೇ ಇಲ್ಲ, ಎಲ್ಲರೂ ಅಪಾರ್ಟ್ಮೆಂಟ್ಗಳಲ್ಲಿ ಅಂಥ ಕಡೆನೇ ಇರೋದು. ಅಚ್ಚಾ, ಇಂಡಿವಿಜುವಲ್ ಮನೆ ಯಾರು ಇದಾರ ಇಲ್ಲಿ? ಸೂಪರ್ ರಿಚ್ ಅವ್ರು ಇರ್ತಾರಂತೆ, ಸೆಲೆಬ್ರಿಟೀಸ್ ರಿಚ್ ಅಂತೆ ಅದು ಕೂಡ. ಆದರೆ ಸೂಪರ್ ರಿಚ್ ಅಂತ ಏನು ಹೇಳಿದ್ವಿ, ಈ ಹಾಂಗ್ಕಾಂಗಲ್ಲಿ ಮಿಲೇನಿಯರ್ಸ್ ಇದಾರಲ್ಲ, ಒನ್ ಆಫ್ ದ ಹೈಯೆಸ್ಟ್ ಪಾಪ್ಯುಲೇಷನ್ ಅಂತ ಮಿಲೇನಿಯರ್ಸ್ ಇರೋದು ಕೂಡ. ಅಷ್ಟು ದುಡ್ಡು ಮಾಡ್ತಾರೆ ಜನ ಇಲ್ಲಿ. ಅದಕ್ಕೋಸ್ಕರ ಏನೇ ಕಷ್ಟ ಆದರೂ ಕೂಡ ದುಡ್ಡಿದೆ ಅನ್ಸುತ್ತೆ, ಯಾರು ಹೋಗ್ತಾನೆ ಇಲ್ಲ ಹಾಂಗ್ಕಾಂಗ್ನ ಬಿಟ್ಬಿಟ್ಟು. ಒಂಥರ ಅಪ್ಪಲ್ ಓದಂಗೆ ಆಯ್ತೈತೆ ನನಗೆ. ನಮ್ಗೆ ನಾನು ನಂದಿ ಲೇಔಟು ಮಹಾಲಕ್ಷ್ಮಿ ಲೇಔಟ್ ಗ್ಯಾಪ್ನ ಬರ್ತೈತೆ. ಅಲ್ಲೊಂದು ಎಲಿವೇಟರ್ ಹಾಕ್ಬಿಟ್ಬಿಟ್ರೆ ಈ ಥರ ಎಸ್ಕಲೇಟರ್ನ. ನಂದಿ ಲೇಔಟು ಮಹಾಲಕ್ಷ್ಮಿ ಲೇಔಟಲ್ಲಿ ಇರೋರು ಯಾರಾದರೂ ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ, ನಿಮಗೂ ಈ ಥರ ಎಲಿವೇಟ್ರ್ ಹಾಕ್ಕೊಟ್ರೆ ಮಜಾ ಇರುತ್ತಲ್ಲ ಓಡಾಡೋಕ್ಕೆ. ನಾನು ಕಿರಣ ಒಂದೇ ಏರಿಯಾ ಇದ್ವಿ, ಚಿಕ್ಕ ಹುಡುಗರು ಆಗಿದ್ರು ಕೂಡ. ಆಮೇಲೆ ಗೊತ್ತಾಗಿದ್ದು ಪರಿಚಯ ಆಗಿದ್ದು ನಮ್ಮಿಬ್ಬರಿಗೆ. ಆದರೆ ಇಬ್ಬರು ಕೂಡ ಒಂದೇ ಬಸ್ಸಿಗೆ ಹೋಗ್ತಿದ್ವಿ, ATA. ಎಲ್ಲೆಲ್ಲಿ ಜಾಗ ಸಿಗುತ್ತೆ ಎಲ್ಲ ಕಡೆ ರೆಸ್ಟೋರೆಂಟ್ ಮಾಡ್ಕೊಂಡ್ಬಿಡ್ತಾರೆ. ಈ ರೆಸ್ಟೋರೆಂಟ್ ನೋಡಿ ಎಲ್ಲಿ ಮಾಡ್ಕೊಂಡವ್ರೆ ಅಂತ, ವ್ಯೂಗೆ ಹಿಂಗೆ ರೋಡು. ಅಂದರೆ ಇನ್ನೊಂದೇನು ನೋಡ್ತೀವಿ ನಾವು ಅಂದರೆ, ಇವಾಗ ಮಾಡರ್ನ್ ಸ್ಕೈ ಸ್ಕೇಪರ್ಸ್ ಏನು ನೋಡ್ತಾ ಇದ್ದೀವಿ ನಾವು. ಹಂಗೆ ಬಾಯಲ್ಲಿ ಕಿರಣ್ ಈ ಆರ್ಕಿಟೆಕ್ಚರ್ ತೋರಿಸ್ತೀನಿ ಬಾಯಲ್ಲಿ. ಬ್ರಿಟಿಷ್ ಸ್ಟೈಲ್ ಇದು. ಬ್ರಿಟಿಷ್ ಸ್ಟೈಲ್ ರೆಡ್ ಬ್ಲಾಕ್ ಸ್ಟ್ರಕ್ಚರ್ಗಳು ಇನ್ನೂ ಅದನ್ನು ಉಳಿಸ್ಕೊಂಡಿದ್ದಾರೆ. ಹಳೆ ಕಾಲದ್ದು ಹೊಸ ಕಾಲದ್ದು. ಆಮೇಲೆಲ್ಲ ಸ್ಟ್ರೀಟ್ ರೋಡ್ಗಳಿಗೆಲ್ಲ ವೈಂಡೈಮ್ ಸ್ಟ್ರೀಟ್, UK ಇಟ್ಟಿರ್ತಾರಲ್ಲ ಆ ಥರ ಎಲ್ಲ ಇಂಗ್ಲೀಷ್ ಹೆಸರುಗಳು. ಅಷ್ಟೇ, ನೀನು ಅಲ್ಲೇ ಎಂಡಿಂಗ್ ಅಂದ್ಕೊಂಡ, ಎಂಡಿಂಗ್ ಅಲ್ಲ. ಇಲ್ಲಿ ನೋಡಿ, ಇಲ್ಲಿ ಹಿಂಗೆ ಮೇಲ್ಗಡೆ ಹೋಗುತ್ತೆ, ಫುಲ್ಲು ಬೆಟ್ಟದ ಮೇಲ್ಗಡೆ ಹೋಗ್ಬಿಡ್ತೀವೇನೋ ನಾವು. ಹಂಗಂದ್ರೆ 200 ಮೀಟರ್ ಅಂದರೆ ನಾವು ಬಂದಿರೋದು ಕಡೆ ಮೇ ಬಿ ನಾವು 400 ಮೀಟರ್ ಬಂದಿರ್ಬೋದು. ಅಷ್ಟು ಬಂದಿಲ್ಲ, 200 ಮೀಟರ್ನ ಬಂದಿದ್ದೀವಿ ಅಷ್ಟೇ. ಓಕೆ, ಹಾಕ್ಬಿಟ್ಟಿದ್ದಾರೆ. ಬಟ್ ಎಲ್ಲೆಲ್ಲ ಹೋಗ್ಬೋದು ಅಂತ. ದೇವಸ್ಥಾನ ಬೇರೆ ಇದೆಯಂತ ಇಲ್ಲಿ. ಹಾಲಿವುಡ್ ಸ್ಟ್ರೀಟ್ ದೇವಸ್ಥಾನ, ಮತ್ತು ತೈಕ್ವಾನ್ ಸೆಂಟ್ರಲ್ ಪೊಲೀಸ್ ಸ್ಟೇಷನ್ ಬೇರೆ ಹಾಕೋರೆ, ಸೆಂಟ್ರಲ್ ಪೊಲೀಸ್ ಸ್ಟೇಷನ್. ಅಪ್ಪ ಕಿರಣ್, ಹತ್ಕೊಂಡು ಹೋಗ್ಬೋದು, ಇಳ್ಕೊಂಡು ಬರ್ಬೇಕು, ಹತ್ತಕ್ಕಾಗಲ್ಲ ಈ ಬಿಸಿಲಲ್ಲಿ, ಈ ಜಂಗುಳಿಯಲ್ಲಿ. ನೀವು ಬೇಕಿದ್ರೆ ನೋಡಿ, ಇಲ್ಲಿ ಎಷ್ಟು ಜನ ನ್ಯಾಷನಾಲಿಟೀಸ್ ನೋಡ್ತೀರಾ ನೀವು ಅಂತ. 94% ಜನ ಇಲ್ಲಿರೋರು ಬೇರೆ ನ್ಯಾಷನಾಲಿಟಿ ಅವರೇ. ಅಂದರೆ ಲೋಕಲಿಯನ್ಸ್ ಇರೋದು ಬರೀ 6% ಜನ. ಇನ್ನು ಮಿಗ್ದೋರಿಂದ ಹೊರ ದೇಶದಿಂದ ಬಂದು ಇಲ್ಲಿ ಸೆಟ್ಲಾಗಿರೋರೆ ಬಿಸ್ನೆಸ್ಗಳಿಗೆ. ಒಂಥರ ಡಿಫ್ರೆಂಟ್ ಆಗಿದೆ ಗುರು ಇವ್ರ ಟ್ಯಾಕ್ಸಿಗಳಂತೂ, ಸಖತ್ತಾಗಿದೆ. ಏನಾಶ ಹೆಂಗಿದೆ?
ನಾವೆಲ್ಲ ಟ್ಯಾಕ್ಸಿಗಳನ್ನ ನೋಡ್ತೀವಲ್ಲ, ಎಲ್ಲ ಹೈಫೈ ಆಗಿ ತಗೊಂಡಿರ್ತಾರೆ ಟ್ಯಾಕ್ಸಿಗಳು. ಇಲ್ಲೆಲ್ಲ ಹಾಂಗ್ಕಾಂಗಲ್ಲಿ ಏನಕ್ಕೆ ಈ ಥರ ರೆಡ್ ಕಲರ್ ಟ್ಯಾಕ್ಸಿ ಅಂತ ಹೇಳಿದ್ರೆ ಇದನ್ನ ಅವ್ರ ಕಲ್ಚರ್ ಉಳಿಸ್ಕೊಳಕ್ಕಂತೆ. 1997 ಕ್ಲೋಸ್ ಮಾಡ್ಬಿಟ್ರಂತೆ ಟ್ಯಾಕ್ಸಿ ಲೈಸೆನ್ಸ್ನ ಕೊಡೋಕ್ಕೆ. ಇವರೆಲ್ಲ ಏನು ತೊಗೊಂಡಿರೋ ಲೈಸೆನ್ಸ್ ಅವಾಗಿಂದ 1997ಗಿಂತ ಮುಂಚೆ ತೊಗೊಂಡಿರೋ ಲೈಸೆನ್ಸ್ ತೊಗೊಂಡಿರೋ ಕಾರ್ಗಳನ್ನೇ ಅವ್ರು ಇವಾಗ ಟ್ಯಾಕ್ಸಿ ಥರ ಓಡಿಸ್ತಾ ಇರೋದು. ಎಲ್ಲ ಅದೇ ಥರ ಟ್ಯಾಕ್ಸಿಗಳು ಕಲ್ಚರಲ್ ಕೂಡ. ಮತ್ತು ಇವರು ಇವಾಗ ದುಡ್ಡು ಜಾಸ್ತಿ ಅಂತ ಟ್ಯಾಕ್ಸಿ ಲೈಸೆನ್ಸ್ಗೆ. ಹಳೇ ಕಾಲದ ಟ್ಯಾಕ್ಸಿ, ಬ್ರಿಟಿಷ್ ಕಾಲದ ಕಿರಣ ಇವೆಲ್ಲ. ಇಲ್ಲಿ ನೋಡಿ, ಇಲ್ಲಿ ಗಲ್ಲಿಗಳಲ್ಲಿ ಈ ಥರ ಗಲ್ಲಿಗಳು ಅನ್ಕೋತೀವಿ ನಾವು. ಮೇಲ್ಗಡೆ ಬಿಲ್ಡಿಂಗ್ಗಳು ಮಾತ್ರ ಮೇನ್ ರೋಡಲ್ಲಿ ತುಂಬ ಚೆನ್ನಾಗಿರ್ತವೆ ಬಿಲ್ಡಿಂಗ್ಗಳು. ಒಳಗಡೆ ಬಂದ್ಬಿಟ್ಟು ಇದೇ ಥರ ಗಲ್ಲಿಗಳು, ಚಿಕ್ಕ 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 ಮನೆಗಳು, ರೆಸಿಡೆನ್ಷಿಯಲ್ ಏರಿಯಾಗಳು ಎಲ್ಲ ಇರೋದು ಇಂಥ ಗಲ್ಲಿಗಳಲ್ಲೇ. ಇದು ಸೆಂಟ್ರಲ್ ಡಿಸ್ಟ್ರಿಕ್ಟಲ್ಲಿ ಈ ಮನೆ ಇರೋದು, ಸೆಂಟ್ರಲ್ ಏರಿಯಾಲಿ. ನೀವು ಮೇನ್ ರೋಡಲ್ಲಿ ಫುಲ್ಲು ತಳಕು ಬಳುಕು ಮನೆಗಳು ನೋಡ್ತೀರಾ. ಒಳಗಡೆ ನೋಡಿ ಹೆಂಗಿದೆ. ಓ ಏನಿದು, ಎ ಸಿದು, ಎಲ್ಲರ ಮನೆಗಳಲ್ಲೂ ಎ ಸಿಗಳವ. ಇಲ್ಲಿ ಬ್ಯಾಕ್ ಡೋರ್, ಇದು ಚಿಕ್ಕ ಗಲ್ಲಿ, ಡಿಫ್ರೆಂಟ್ ಹಾಂಗ್ಕಾಂಗರು ಇದು. ನಾವು ಎಕ್ಸ್ಪೆಕ್ಟ್ ಮಾಡಿದ್ದೆ ಆಶಾ. ಆ್ಯಕ್ಚುಲಿ ನೀನು ನಿಜವಾಗ್ಲೂ ಹಾಂಗ್ಕಾಂಗ್ ಬಗ್ಗೆ ಏನು ಎಕ್ಸ್ಪೆಕ್ಟ್ ಮಾಡಿದ್ದೆ? ಹಾಂಗ್ಕಾಂಗ್ ಅಂದರೆ ಗೊತ್ತಿತ್ತು ನನಗೆ, ಐರಸ್ ಬಿಲ್ಡಿಂಗ್ಗಳು ಇರ್ತವೆ ಅಂತ ಹೇಳ್ಬಿಟ್ಟು. ಬಟ್ ಇಷ್ಟು ಚಿಕ್ಕ ಚಿಕ್ಕ ಮನೆಗಳು ಇಷ್ಟು ಚಿಕ್ಕದಾಗಿರ್ತವೆ ಅಂದ್ಕೊಂಡಿರಲಿಲ್ಲ. ಮತ್ತು ಇಷ್ಟು ಇಂಟರ್ನ್ಯಾಷನಲ್ ಕ್ರೌಡ್ ಇರ್ತದೆ ಅಂದ್ಕೊಂಡೇ ಇರಲಿಲ್ಲ ನಾನಂತೂ. ಸಖತ್ತಾಗಿ ಒಂಥರ ಮಿಕ್ಸ್ಡ್, ಜಾಪನೀಸ್ ಆಗಿರ್ಬೋದು, ಚೈನೀಸ್ ಆಗಿರ್ಬೋದು, ಇಂಡಿಯನ್ಸ್ ಆಗಿರ್ಬೋದು, ಪಾಕಿಸ್ತಾನೀಸ್, ಬಾಂಗ್ಲಾದೇಶ ಎಲ್ಲ ನ್ಯಾಷನಾಲಿಟಿ ಬಿಸ್ನೆಸ್ ಮಾಡಕ್ಕೆ ಬರ್ತಾರೆ ಇಲ್ಲಿ. ಇಲ್ಲಿ ನೋಡಿ, ಇಲ್ಲಿ ಸಿತ್ಯಾ ಹುಷಾರು, ಕೂಯ್ದು ಬಿಡ್ತಾರೆ. ಕಿರಣ್ ಏನು ಗಲ್ಲಿ ಅಂತಿದ್ಯಾ? ಇದು ರೆಸ್ಟೋರೆಂಟು. ಓ, ಬ್ಯಾಕ್ ಡೋರ್ ಆಫ್ ದ ರೆಸ್ಟೋರೆಂಟು. ನಾವು ನೋಡೋದು ಫ್ರಂಟು ಅಲ್ಲಿ. ಹಾಂಗ್ಕಾಂಗಲ್ಲಿ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಸಿಸ್ಟಮ್ ಮಾತ್ರ ಸಖತ್ತಾಗಿ ಮಾಡಿದ್ದಾರೆ ಗುರು. ಅದು ಡಿಂಗ್ ಡಾಂಗ್ ಟ್ರೈನ್ ಅಂತೆ. ಡಿಂಗ್ ಡಿಂಗ್ ಟ್ರೈನ್, ಡಿಂಗ್ ಡಿಂಗ್ ಟ್ರೈನ್ ಅಂತೆ. ಸಿಟಿ ಒಳಗಡೆ ಹೋದರೆ ಫುಲ್ಲು ಒಂದು ರೌಂಡ್ ಕರ್ಕೊಂಡು ಹೋಗಿ ಬರ್ತಾರೆ. ಆಮೇಲೆ ಈ ಥರ ಪಬ್ಲಿಕ್ ಬಸ್ಗಳು ಎಲ್ಲ ಡಬಲ್ ಟೇಕರ್ ಬಸ್ಗಳು, ಎಲ್ಲ ಡಬಲ್ ಟೇಕರ್ ಅಲ್ವಾ? ಆ್ಯಕ್ಚುಲಿ ಏನು ಗೊತ್ತಾ, ಇವರು ಈ ಥರ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಸಿಸ್ಟಮ್ ಮಾಡಿಕೊಟ್ಟಿರೋದಕ್ಕೆ ಕಾರ್ ಯೂಸ್ ಮಾಡೋ ಅವಶ್ಯಕತೆ ಇಲ್ಲ, ಆಯಿತಾ. ಇದಾವೆ ಸೆಂಟ್ರಲ್ ಸ್ಟೇಷನ್ ನಿಂತ್ಕೊಂಡಿದ್ದೀವಿ. ಈಗ ಎಷ್ಟು ಬಸ್ಗಳು ತಿರುಗಾಡ್ತವೆ. 3 ಥರ ವೆರೈಟಿ ನೋಡ್ತಾ ಇದ್ದೀನಿ. ಒಂದು ಬಂದು ಟ್ರ್ಯಾಮ್ ಪುಟಾಣಿದು, ಇದು ಡಬಲ್ ಡೆಕ್ಕರ್ ಬಸ್ಗಳು. ಆಮೇಲೆ ಡಿಂಗ್ ಡಿಂಗ್, ಅಲ್ಲಿ ಡಿಂಗ್ ಡಿಂಗ್ ಇದೆ ನೋಡು. ಆಮೇಲೆ ಇಲ್ಲೇ ಮೆಟ್ರೋ ಸ್ಟೇಷನು ಇದೆ ಹತ್ರದಲ್ಲಿ. ಎಕ್ಸಾಕ್ಟ್ಲಿ, ಹೌದು. ಅಂದರೆ ಲೋಕಲ್ ಆಗಿ ತಿರುಗಾಡೋಕ್ಕೆ ಯಾರು ಹೆಲ್ಪು ಬೇಡ. ಆರಾಮಾಗಿ ಎಲ್ಲ ಕಡೆನೂ ನಾವು ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಸಿಸ್ಟಮಲ್ಲಿ ಆರಾಮಾಗಿ ತಿರುಗಾಡ್ಬೋದು. ಏನೋ ಒಂಥರ ಡಿಫ್ರೆಂಟ್ ಆಗಿದೆ ಗುರು. ನೋಡಬೇಕು ಪ್ರೈಸ್ಗಳು ಹೆಂಗಿರುತ್ತೆ ಅಂತ. ಆ್ಯಕ್ಚುಲಿ ಸ್ಕೆಚರ್ಸು ತುಂಬ ಕಮ್ಮಿ ಅಂತೆ, ತುಂಬ ಫೇಮಸ್ ಅಂತೆ ಇಲ್ಲಿ ಹಾಂಗ್ಕಾಂಗಲ್ಲಿ. ಒಂದು ಸ್ಟ್ರೀಟೇ ಇದೆ, ಸ್ನೀಕರ್ ಸ್ಟ್ರೀಟ್ ಅಂತ. ಬರೋ ಬ್ರ್ಯಾಂಡ್ಗಳು ಸ್ನೀಕರ್ ಸ್ಟ್ರೀಟು. ಒರಿಜಿನಲ್ ಡ್ಯೂಪ್ ನನಗೆ ಗೊತ್ತಿಲ್ಲ, ಹೋಗಿ ನೋಡ್ಬೇಕು ಅದನ್ನು ಕೂಡ. ನೀವೇನಾದರೂ ಇಲ್ಲಿ ಶಾಪಿಂಗ್ ಮಾಡಬೇಕು ಅಂದರೆ ಹೈ ಎಂಡ್ ಬ್ರ್ಯಾಂಡ್ಸ್ಗಳಿಗೆ, ಐಫೋನ್ಗಳಿಗೆ ಎಲ್ಲ ತುಂಬ ಒಳ್ಳೆ ಜಾಗ. ಏನಂತಕ್ಕಂದರೆ ಟ್ಯಾಕ್ಸ್ ಅಂತೂ ತುಂಬ ಕಮ್ಮಿ, ಇಲ್ಲಿ ಟ್ಯಾಕ್ಸೇ ಇಲ್ಲ ಆ್ಯಕ್ಚುಲಿ. ಆಮೇಲೆ ಇನ್ನೊಂದೇನು ನೋಡ್ತಾ ಇದೀವಿ ಗೊತ್ತಾ, ನಾವು ಇಲ್ಲಿ ಪಾನ್ ಶಾಪ್ಗಳನ್ನ ತುಂಬ ಜಾಸ್ತಿ ನೋಡ್ತಾ ಇದ್ದೀವಿ. ಪಾನ್ ಶಾಪ್ ಅಂದರೆ ಹಾಡ ಇಡ್ತೀವಲ್ಲ, ನೋಡಿಲಿ ಇಲ್ಲಿ ಪಾನ್ ಶಾಪ್. ಎಷ್ಟು ಪಾನ್ ಶಾಪ್ ನೋಡಿದೆ ಗೊತ್ತಾ ನಾನು. US ಅಲ್ಲಿ ಫೇಮಸ್ ಇವೆಲ್ಲ. ಪಾನ್ ಶಾಪ್ ಅಂದರೆ ನಿಮ್ಮದು ಚಿನ್ನ, ಲಕ್ಸುರಿ ಬ್ಯಾಗ್ಗಳು, ವಾಚ್ಗಳು ಎಲ್ಲ ಹಡ ಇಕ್ಬೋದು. ಇದು ಚೆನ್ನಾಗಿದೆ ಏನೋ ಒಂಥರ ಅಂಗಡಿ ಇದು ಅಲ್ವಾ. ಕೇಕ್ಗಳು, ಓಹೋ ಜಾಗ ಇಲ್ಲ ಆದರೆ ಏನು ಕಮ್ಮಿ ಇಲ್ಲ ಗುರು. ರೇಟ್ಗಳು ಎಲ್ಲ 400, ಇಷ್ಟು ಪುಟಾಣಿಗೆ 400 ರೂಪಾಯಿ, 450 ರೂಪಾಯಿ. ಕಿರಣ್, ನೀನು ಈ ಪ್ರೈಸ್ ನೋಡಿದೆ 34 ಅಂತ. ನಾವು 7-Eleven ಇಷ್ಟೇ ಕೊಟ್ಟಿವಿ ಪ್ರೈಸು. ಏನು ಕಮ್ಮಿ ಇಲ್ಲ 7-Eleven ಇಲ್ಲೇನು. 2,000 ಗುರು ಆ ಕೇಕ್ಗೆ. ಫ್ರೂಟ್ಸ್ ಎಲ್ಲ ಹಾಕಿಲ್ವಾ? ನಮಗೆ ಚೈನಾಯಿಂದ ಬಂದ್ವಾ, ಎಲ್ಲ ಕಮ್ಮಿ ಇತ್ತು ಚೈನಾಲಿ. ಇಲ್ಲಿ ಎಲ್ಲ ಜಾಸ್ತಿ 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 ಜಾಸ್ತಿ. ನೋಡಿ ಬಿಲ್ಡಿಂಗ್ಗಳಿಗೆ ಹಿಂಗೆ ಹಾಕ್ಬಿಟ್ಟವ್ರೆ. ಇದೊಂಥರ ಜೀವನ ಇಲ್ಲಿ, ಫಾಸ್ಟ್ ಜೀವನ. ಗೂಸು ಫೇಮಸ್ ಅಂತ ಕಿರಣ್, ಗೂಸ್ ಇಲ್ಲಿ ಲೋಕಲ್ ಕ್ಯೂಸಿನ್ ಅಂತ. ಇದು ಗೂಸು, ಡಕ್ಕು, ಬೀಫು ಎಲ್ಲ ಇಟ್ಬಿಟ್ಟವ್ರೆ. ಬರ್ತಾ ಹಂಗೆ ಯಾವುದೋ ಫುಡ್ ಸ್ಟ್ರೀಟಿಗೆ ಬಂದ್ಬಿಟ್ವಿ ಗುರು. ಚೆನ್ನಾಗಿದೆ. ಅದು ಫುಡ್ ಸ್ಟ್ರೀಟ್ ಎಲ್ಲಿದೆ ಗೊತ್ತಾ? ಗ್ರೌಂಡ್ ಮೇಲಿಲ್ಲ, ಟಾಪಲ್ಲಿರೋದು. ಆಮೇಲೆ ಇಲ್ಲಿ ಎಲ್ಲ ಆಟೋಮೇಟೆಡ್ ಮಾಡಿಕ್ಬಿಟ್ಟವ್ರೆ. ಫೋನ್ ಕೇಸು ಹೆಚ್ಚಿನ ಮಾಡಿಸ್ಕೊಳ ನಾವೊಂದು ಮಾಡಿಸ್ಕೊಂಡಿದ್ದೀವಲ್ಲ. ಏನು ಇದು ಅಷ್ಟೇ. ಬ್ಯಾಕಾ ಫ್ರಂಟ್ ಅದು? ಇದು ಬ್ಯಾಕ್ ಫೋನ್ ಕೇಸ್ ಕಸ್ಟಮೈಸ್ ಮಾಡ್ಕೊಡ್ತಾರಂತೆ. ಓ, ನಮ್ಮ ಮುಖ ಹಾಕ್ಬಿಟ್ಟು. ನಮ್ಮ ಬೆಂಗಳೂರಲ್ಲೂ ಮಾಡ್ಕೊಡ್ತಾರೆ ಇವಾಗೆಲ್ಲ ಕಡೆ. ಆಮೇಲೆ ಇಲ್ಲೇನಿದು ಫೋನ್ಗೆ ಇಲ್ಲಿ ಟೆಂಪರ್ಡ್ ಕ್ಲಾಸ್ ಮಾಡ್ಕೊಡ್ತಾರಂತೆ. ಎಲ್ಲ ಆಟೋಮೇಟೆಡ್ ಮಾಡಿಕ್ಬಿಟ್ಟವ್ರೆ. ಟ್ಯಾಪ್ ಟು ಸ್ಟಾರ್ಟ್ ಇಂಗ್ಲೀಷ್. ಓ, ಎಲ್ಲ ಹೊಸ ಮಾಡಲ್ ಗುರು. ನಮ್ಮ ಮಾಡಲೇ ಇಲ್ಲ ಇಲ್ಲಿ. iPhone 13 Pro.
ಓ $800. ಸಾರಿ ಇವ್ರದ್ದು $778 ಅಂದರೆ ಆಲ್ಮೋಸ್ಟ್ $800. ಪ್ರೈವಸಿ ಟೆಂಪರ್ಡ್ ಗ್ಲಾಸು $1000. ಒಂದು ಕಾನ್ಸೆಪ್ಟ್ ಹೇಳ, ಇವಾಗ ನಾವು ಇದು ಪ್ರೈಸ್ ಏನು ನೋಡ್ತಾ ಇದ್ದೀವಿ, ರಿಯಲ್ ಫ್ಯಾಕ್ಟ್ ಹೇಳ್ತಾ ಇದ್ದೀನಿ ನಾನು. ಇವಾಗ ನಾವ್ಯಾಗ ಬಂದಿದ್ದು ಶೆಂಜನ್ ಅಂತ ಒಂದು ಚೈನಾ ಸಿಟಿಯಿಂದ. ಶೆಂಜನ್ಗೆ ಎಲ್ಲಿಗೂ ಬರೀ 30 ನಿಮಿಷ ಮಾತ್ರ. ಸೊ ಯಾರು ಕೂಡ ಈ ಥರ ಬಂದು ಟೂರಿಸ್ಟ್ಗಳು ಮಾಡ್ಕೋತಾರೆ ಹೊರತು ಲೋಕಲ್ ಅವರು ಯಾರು ಇಷ್ಟೊಂದೆಲ್ಲ ಕೊಟ್ಬಿಟ್ಟು ಒಂದು ಟೆಂಪರ್ ಗ್ಲಾಸ್ ಹಾಕೊಂಡಲ್ಲ. ಯಾಕಂದರೆ ರೋಡ್ ಕ್ರಾಸ್ ಮೀನ್ಸ್ ಒಂದು ಫೆರಿ ಕ್ರಾಸ್ ಮಾಡಿದ್ರೆ ಇದನ್ನು $20 ಅಂದರೆ ಇದು ಎಷ್ಟು ದುಡ್ಡು ಇವಾಗ $1000 $150 ಮಾಡ್ಕೊಡ್ತಾರೆ. $100 ಮಾಡ್ಕೊಡ್ತಾರೆ. ಹಾಂಗ್ಕಾಂಗಿಂದ ಶೆಂಜನ್ ನಗರಕ್ಕೆ 15 ನಿಮಿಷದಲ್ಲಿ ಹೋಗ್ಬಿಟ್ಟು ಟೆಂಪರ್ಡ್ ಗ್ಲಾಸ್ ಹಾಕ್ಸ್ಕೊಂಡು ವಾಪಸ್ ಬಂದು ಊಟ ಮಾಡ್ಕೊಂಡು ತಿರ್ಗಾಡ್ಕೊಂಡು ವಾಪಸ್ ಬಂದ್ರೆ ಅಷ್ಟು ದುಡ್ಡು ಖರ್ಚಾಗಲ್ಲ. ಜೊತೆಗೆ ಮಸಾಜ್ ಮಾಡಿಸ್ಕೊಂಡ್ ಬರ್ಬೋದು. ಸೊ ಟೂರಿಸ್ಟ್ಗಳು ಮಾಡಿಸ್ಕೊತಾರೆ ಅಷ್ಟೇ. ಹಾಂಗ್ಕಾಂಗಲ್ಲಿ ಏನು ಮಾಡಿಸ್ಕೊಬಾರ್ದು. ಏನೇ ಅಂದರೆ ಎಲ್ಲ ಚೈನಾಗೆ ಹೋಗ್ಬೇಕು. ಎಷ್ಟು ಬ್ಯಾಂಕ್ಗಳಿದೆ ಗೊತ್ತಾ ಇಲ್ಲಿ. ಪ್ರಪಂಚದ ಎಲ್ಲ ಬ್ಯಾಂಕ್ಗಳು ಇರ್ಬೋದೇನೋಪ್ಪ ಇಲ್ಲಿ. ಸಖತ್ ಬ್ಯಾಂಕ್ಗಳವೆ. ನಾನು ಒಂದು ರೋಡಲ್ಲಿ ನೋಡ್ತಾ ಇದ್ದೀನಿ, ಒಂದೇ ರೋಡಲ್ಲಿ ಬ್ಯಾಂಕ್ ಆಫ್ ಚೈನಾ ಅಂತೆ, ಚೈನಾ ಬ್ಯಾಂಕ್ ಅಂತೆ, ಚಾರ್ಟರ್ಡ್ ಎಸ್ಸಿನ ಸ್ಟಾರ್ಟ್ ಆಯ್ತಲ್ಲ ಸಮಥಿಂಗ್, ಸ್ಟ್ಯಾಂಡರ್ಡ್ ಚಾರ್ಟರ್ಡ್ ಬ್ಯಾಂಕ್. ಆಮೇಲೆ ಅಲ್ಲೊಂದು ಇನ್ನೊಂದು ಯಾವುದೋ ಬ್ಯಾಂಕು. ಈ ರೋಡಲ್ಲೇ ಕಿರಣ್ ಹೆಚ್ಚು ಕಮ್ಮಿ 10ರಿಂದ 11 ಬ್ಯಾಂಕ್ ಬಿಲ್ಡಿಂಗ್ಗಳಿವೆ. ಚಿಕ್ಕ ಬಿಲ್ಡಿಂಗ್ಗಳೆಲ್ಲ ದೊಡ್ಡ ಬಿಲ್ಡಿಂಗ್ಗಳು ಎಲ್ಲ. ಎಂತ ಗೊತ್ತಾ, ಪ್ರಪಂಚದಲ್ಲಿ ಟಾಪ್ 100 ಬ್ಯಾಂಕ್ ತೆಗೀರಿ. ಆ ಟಾಪ್ 100 ಬ್ಯಾಂಕಲ್ಲಿ 70 ಬ್ಯಾಂಕ್ದು ಹೆಡ್ ಕ್ವಾರ್ಟರ್ಸು ಇದೇ ಹಾಂಗ್ಕಾಂಗಲ್ಲಿ ಇದೆ ಅಂತ ಗುರು. ಫೈನಾನ್ಷಿಯಲ್ ಸಿಟಿ ಅಂತ ಸುಮ್ಮನೆ ಹೇಳಲ್ಲ ಇದನ್ನ. ಸಾಲ ಸಿಗೋದು ತುಂಬ ಈಸಿ ಶಾಪಿಂಗ್ಗೆ. ಏನು ಗುರು ಇದು ಫುಲ್ ಗೋಲ್ಡಲ್ಲೇ ಮಾಡ್ಬಿಟ್ಟವ್ರೆ. ಗೋಲ್ಡ್ ಅಂಗಡಿ ಕಿರಣ್. ಓ ಕಿಂಗ್ ಫುಡ್ ಜ್ಯುವೆಲರಿ ಗ್ರೂಪ್ ಅಂತೆ. ಏನ್ ಗೊತ್ತಾ ಕಿರಣ, ಇಲ್ಲೊಂದೊಂದು ಪ್ರೈಸ್ ಹಾಕಲ್ಲ. ಇಡೀ ಇದೊಂದೇ ಸ್ಟೇಟ್ ಅಲ್ಲ, ಇದೊಂದೇ ಬಿಲ್ಡಿಂಗ್ ಇಲ್ಲಿ ಹಾಕೋರ ಪ್ರೈಸು $999 ಅಷ್ಟಕ್ಕೆ. ಒಂದು 10,000 ಗೋಲ್ಡ್. ನನಗೆ ಗೋಲ್ಡ್ ಥರ ಕಾಣಿಸ್ತಾ ಇಲ್ಲಪ್ಪ ಅದು. ಗೋಲ್ಡ್ ಅಂಗಡಿ ಅನಿಸ್ತದೆ. ಇವ್ರು ಯೂಸ್ ಮಾಡೋ ಥರ ಗೋಲ್ಡು, ಇವ್ರು ರಾಜಾರಾಣಿ ಥರ, ಇವ್ರ ಸ್ಟೈಲು ನಮ್ಮ ಸ್ಟೈಲ್ ಥರ ಅಲ್ಲ, ಕಂಪ್ಲೀಟ್ಲಿ ಡಿಫ್ರೆಂಟು. ಇದು ಡೈಮಂಡು. ನೋಡೋಕ್ಕೆ ಚಂದ. 2 hours later. ಹಾಂಗ್ಕಾಂಗಲ್ಲಿ ಒಂದು ವಿಶೇಷ ಸಂಪ್ರದಾಯ ಏನು ಗೊತ್ತಾ, 2 ಥರ. ಶಾಪ ಹಾಕ್ತಾರಂತೆ, ಶಾಪ ನಿಮ್ಗೇನಾದರೂ ಬೇರೆಯವ್ರು ಹಾಕಿದರೆ ಅದನ್ನು ತೆಗಿತಾರಂತೆ. ಆ ವಿಶೇಷ ಸಂಪ್ರದಾಯನ ಏನು ಅಂತ ನೋಡೋಣ ಬನ್ನಿ. ವಿಲನ್ ಇಟ್ಟಿಂಗ್ ಅಂತ ಹೆಸರು ಇದ್ರದ್ದು. ಅಂದರೆ ನಮ್ಗೆ ಯಾರಿಗಾದ್ರೂ ನಮ್ಗೆ ಕೆಟ್ಟದ್ದು ಬಯಸ್ತಾ ಇದ್ರೆ ಅವ್ರ ಹೆಸರನ್ನ ಬರೆದು ಕೊಟ್ರೆ, ಇಲ್ಲಿ ಬರೆದು ಕೊಟ್ಟಾದ್ಮೇಲೆ ಚಪ್ಪಲಿ ತಗೊಂಡು ಹೊಡಿತಾರಂತೆ. ಕೆಟ್ಟದಾಗ್ಲಿ ಅವ್ರು ಕೆಟ್ಟದಾಗ್ಲಿ ಅಂತ, ನಮಗಲ್ಲ ಅವ್ರು ಕೆಟ್ಟದಾಗ್ಲಿ ಅಂತ. ಸೊ ಇದೊಂಥರ ಡಿಫ್ರೆಂಟ್ ಅಪ್ಪ. ಏನಿದು ಬರ್ಕೊಡ್ಬೇಕಂತೆ. ನಮ್ಗೆ ಯಾರು ದ್ವೇಷ ಇದ್ರೆ ಹಾಂಗ್ಕಾಂಗ್ ಟ್ರೆಡಿಷನಲ್ ಕಲ್ಚರ್ ಇಂಗ್ಲೀಷಲ್ಲಿ ಬರ್ದವ್ರೆ. ಹಾಂಗ್ಕಾಂಗ್ ಟ್ರೆಡಿಷನಲ್ ಕಲ್ಚರ್ ವಿಲನ್ ಇಟ್ಟಿಂಗ್. ಇಟ್ ಈಸ್ ಯೂಸ್ ಟು ಎಕ್ಸ್ಪೆಲ್ ದ ಡೆವಿಲ್ ಆ್ಯಂಡ್ ಟು ಮೇಕ್ ಯು ಕಾಮ್ ಆ್ಯಂಡ್ ಕಂಫರ್ಟ್ ಇನ್ ಮೆಂಟಲಿ ಆ್ಯಂಡ್ ಫಿಸಿಕಲಿ ಚಾರ್ಜ್. 50K ಅಂದರೆ $500. ನಾನು ಇದೆಲ್ಲ ನಂಬಲ್ಲ, ಬಟ್ ಇವ್ರ ಕಲ್ಚರ್ ಅಂತೆ. ಇದು ಆ್ಯಕ್ಚುಲಿ ಹಾಂಗ್ಕಾಂಗ್ ಕಲ್ಚರ್ ಅಂತೆ. ಆ್ಯಕ್ಚುಲಿ ನಮಗೆ ಯಾರು ಶತ್ರುಗಳಿಲ್ಲ, ನಮ್ಮನ್ನು ಯಾರು ದೇಶಿಸಲ್ಲ, ಏನು ಮಾಡಲ್ಲ. ಆದರೆ ನಾವು ಇಡೀ ಕರ್ನಾಟಕ ಜನತೆಗೆ, ನಮ್ಮ ಕರ್ನಾಟಕ ರಾಜ್ಯದ ಮೇಲೆ ಯಾರ್ಯಾರು ಬೇರೆಯವ್ರು ಶಾಪ ಹಾಕಿದ್ರೆ ಅದನ್ನ ತಕ್ಷಣ ಬೇಕಿದ್ರೆ ಒಂದು ಎಕ್ಸ್ಪೀರಿಯನ್ಸ್ ಥರ ನಮಗೂ ಆಗುತ್ತೆ. ನಮ್ಗೆ ನಿಜವಾಗ್ಲೂ ಹೇಳ್ತೀನಿ, ಇದು ಆ್ಯಕ್ಚುಲಿ ಖುಷಿಯಿಂದ ಹೇಳ್ಕೊತಾ ಇದ್ದೀನಿ. ನನಗೂ ಕಿರಣ್ಗೂ ಯಾರೂ ದ್ವೇಷನೂ ಮಾಡಲ್ಲ, ಅಥವಾ ನಾವು ಯಾರೂ ದ್ವೇಷ ಮಾಡ್ಕೊಳಲ್ಲ. ಸೊ ಈ ಪ್ರೀತಿ ಆ್ಯಕ್ಚುಲಿ ತುಂಬ ಚೆನ್ನಾಗಿ ಸಿಕ್ಕಿದೆ ನಮಗೆ. ಹಿಂಗೆ ಕಂಟಿನ್ಯೂ ಮಾಡಿ ನಮ್ಮ ಸಪೋರ್ಟ್ ಮಾಡೋಕ್ಕೆ. ಸೊ ಇವಾಗ ನಮ್ಮ ಕರ್ನಾಟಕಕ್ಕೆ ಒಂದು ನುಯಿಸ್ಬಿಟ್ಟು ಬಿಸಾಕ್ಸ್ಬೋಣ ಇವಾಗ. ಚಿನ್ನು ಶಾಪ ತಕ್ಷಣ ಇವಾಗ ಏನಂತ ಬರೀಬೇಕು, ಕರ್ನಾಟಕ ಜನತೆಗೆ ಶಾಪ ಹೋಗ್ಲಿ ಅಂತ. ಓಕೆ ಇದೊಂಥರ ಕಲ್ಚರ್ ಇವ್ರದ್ದು, ಒಂಥರ ಟ್ರೆಡಿಷನ್ನು, ಏನೇನೋ ಮಾಡ್ತಾರೆ. ನಮ್ಮ ಕೊಳ್ಳೇಗಾಲ ಫೇಮಸ್ ಅಲ್ವಾ ಮಾಟ ಮಂತ್ರಕ್ಕೆಲ್ಲದಕ್ಕೂ. ಆಗಿನ ಕಾಲದಲ್ಲಿ, ಇವಾಗ ಹೆಂಗೋ ಗೊತ್ತಿಲ್ಲ ನನಗೆ. ಯಾರು ಕೊಳ್ಳೇಗಾಲದಿಂದ ಇದ್ದರೆ, ಕೊಳ್ಳೇಗಾಲದವ್ರು ಇದ್ದರೆ ಕಮೆಂಟ್ ಸೆಕ್ಷನ್ ಮೆನ್ಷನ್ ಮಾಡಿ. ಇವಾಗಲೂ ಕೊಳ್ಳೇಗಾಲದಲ್ಲಿ ಮಾಟ ಮಂತ್ರ ಎಲ್ಲ ನಡೆಯುತ್ತಾ ಅಂತ ಬರ್ಕೊಟ್ಟೆ. ಸೊ ನಮ್ಮ ಕರ್ನಾಟಕ ಜನತೆಗೆ ಶಾಪ ತಕ್ಷಣ. ಅಪ್ಪ ನಾನು ಫಸ್ಟ್ ಟೈಮ್ ಮಾಡಿಸ್ಕೊಂಡ್ರೆ ಭಯ ಆಗ್ತದೆ. ಏನೂ ಆಗಲ್ಲ ತಾನೇ? ಏನೂ ಆಗಲ್ಲ. ನಿಜವಾಗ್ಲೂ ಲೈಫಲ್ಲಿ ಫಸ್ಟ್ ಟೈಮ್ ಇದ್ರೆ ಮಾಡಿಸ್ಕೊತಾ ಇರೋದು. ಪೂಜೆ ಮಾಡಿ ಅಂತ ಹೇಳ್ತಾ ಇದ್ದಾರೆ. 3 ಸರಿ ಅವ್ರ ದೇವ್ರಿಗೆ ಪೂಜೆ ಮಾಡಬೇಕು. ಚಪ್ಪಲಿ ತಗೊಂಡು ಹೊಡಿತಾರೆ ಕಿರಣ. ಇವಾಗ ಇದನ್ನ ವಿಲನ್ ಹಿಟ್ಟಿಂಗ್ ಅಂತ ಹೇಳ್ತಾರೆ. ಸುಡ್ತಾರೆ ಕಿರಣ. ನಾನು ಬರ್ಕೊಟ್ಟಿರೋದೆಲ್ಲ ಕೆಟ್ಟದೆಲ್ಲ ಏನಿದೆ ಸುಡ್ತಾರಂತೆ ಇವಾಗ ಅದನ್ನ. ಓಕೆ. ಓ ಚಪ್ಪಲಿ ಹೊಡಿತಾವ್ರೆ.
ಜನತೆಗೆಲ್ಲ ಹೋಯ್ತು. ನಮ್ಮ ಕನ್ನಡ ಜನತೆಗೆ ಏನೇನು ಶಾಪ ಹಾಕ್ತಾರೆ ಎಲ್ಲರೂ ಅದು ಹೊಟ್ಟೋಯ್ತು. ಮಾಂಸದಲ್ಲಿ ಉಜ್ಜಿದ್ರು, ಇವಾಗ ಅದನ್ನು ಸುಡ್ತಾ ಇದ್ದಾರೆ ಕ್ಲೀನಾಗಿ. ಎಲ್ಲ ಶಾಪನ ಸುಟ್ಟಿ ನೀವಾಳಿಸಿ ಹೊರಗಾಗ್ತಾ ಇದ್ದಾರೆ. ವಿಚಿತ್ರ ಆಚರಣೆ, ತೆಗೆದು ಬಿಸಾಕ್ಬಿಟ್ರೆ ಅಷ್ಟೇ. ದೃಷ್ಟಿ ತೆಗಿತಾರ ಅನ್ಸಲ್ಲ ನನಗೆ. ನಮ್ದ್ರಲ್ಲಿ ದೃಷ್ಟಿ ತೆಗಿತಾರ ಅಷ್ಟೇ. ಸುಟ್ಬಿಟ್ರೆ ದೃಷ್ಟಿನ ಹೋಯ್ತೆಲ್ಲ. ಇವಾಗ ನೀನು ನಮ್ಮ ಕರ್ನಾಟಕ ಜನತೆಯನ್ನು ರೆಪ್ರೆಸೆಂಟ್ ಮಾಡ್ತಾ ಇದೀಯಾ? ಹೌದು. ನಮ್ಮ ಕರ್ನಾಟಕ ಜನತೆಗೆ ಆಗಿರೋ ದೃಷ್ಟಿ ಎಲ್ಲ ನಿನ್ನಿಂದ ಹೊರಗೋಗ್ತಾ ಐತೆ. ಒಳಗಡೆ ಪುಕ್ಕ ಪುಕ್ಕ ಅಂತ ನಿಜವಾಗ್ಲೂ ಪುಕ್ಕ ಅಂತ ಇದೆ ನನಗೆ. ಇಂಥದ್ದು ಏನೂ ಇಲ್ಲ. ಏನೇನೋ ತೆಗಿತಾ ಇದಾರೆ ಇವಾಗ. ಏನೇನೋ ಕಲ್ಚರು ಟ್ರೆಡಿಷನ್. ದೇಶಕ್ಕೆ ಬಂದಾಗ ತುಂಬ ನಂಬ್ತಾರೆ ಆ್ಯಕ್ಚುಲಿ ಇದನ್ನು. ಸೊ ಎಷ್ಟೊಂದು ಸೆಲೆಬ್ರಿಟೀಸ್ ಎಲ್ಲ ಬಂದು ಇಲ್ಲಿ ಮಾಡ್ಕೊಂಡು ಹೋಗಿದ್ದಾರೆ ಇದನ್ನು. ಒಳ್ಳೇದಾಗುತ್ತಾ ಬಿಡ್ತಾ ಒಂದು ನಂಬಿಕೆ, ಅವ್ರ ನಂಬಿಕೆ ನಮ್ಮದು ಕೂಡ. ಸೊ ಸುಡ್ತಾ ಇದ್ದಾರೆ ಇವಾಗ. ಇವ್ರದ್ದು ಒಂದಿಂಗೆ. ಓಕೆ 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 ಇವ್ರದ್ದು ಶಾಸ್ತ್ರ ಒಂದು ಉಲ್ಟಾ ಬೆಳಬೇಕು, ಒಂದು ಹಿಂಗೆ ಬೆಳಬೇಕು, ಆ ಥರ ಬಿದ್ದಿದ್ದು ಅದು. ದೆನ್ ಆಲ್ ಗುಡ್. ಓಕೆ ಓಕೆ ಇಷ್ಟು ಬೇಗ ಹಾಕ್ಸ್ಬಿಟ್ರೆ ಎಲ್ಲರೂ ದೃಷ್ಟಿ ತೆಗೆದ್ಬಿಟ್ರಾ? ಅಷ್ಟೇ ಅಷ್ಟೇ ಆಗೋದಂತ ಒಳ್ಳೆ ಈ ಥರ ತೋರಿಸಿರೋದು. ಓಕೆ. ಸೊ 500 ರೂಪಾಯಿ ಕಿರಣ್ ಇದಕ್ಕೆ. ಸೊ ನಾವು ಇಲ್ಲಿ ಬಂದು ಹಾಂಗ್ಕಾಂಗಲ್ಲಿ ನಮ್ಮ ಕನ್ನಡ ಜನತೆಗೆ, ನಮ್ಮ ಕರ್ನಾಟಕ ರಾಜ್ಯಕ್ಕೆ ಆಗಿರೋ ದೃಷ್ಟಿ, ಬೇರೆಯವ್ರು ಬಿದ್ದರೆ ಬೇರೆಯವ್ರ ರಾಜ್ಯದ ಕಣ್ಗಳು, ದೇಶದ ಕಣ್ಗಳು ಎಲ್ಲ ಹೋಗ್ಲಿ ಅಂದ್ಬಿಟ್ಟು ನೀವಾಳಿಸಿ ಬಿಸಾಕಿದ್ವಿ. ಸೊ ಆಶಾ, ಎಲ್ಲ ಶಾಪ ಗೀಪ ಎಲ್ಲ ವಿಮೋಚನೆ ಆಯ್ತಾ? ಆಯ್ತು ಅನ್ಕೊಂಡಿದ್ದೀನಿ. ಅವ್ರಿಗೆ ನಗ್ತಾ ಇದ್ದಾರೆ. ಏನಾಗುತ್ತೋ ಬಿಡ್ತೋ ಒಂದು ಎಕ್ಸ್ಪೀರಿಯನ್ಸ್ ಅಷ್ಟೇ, ಇನ್ನೇನು ಇಲ್ಲ. ಸೊ ಇವರು ತೆಗೆಸ್ಕೋತಾರೆ, ಎಲ್ಲರೂ ತೆಗೆಸ್ಕೋತಾರೆ ಇವ್ರಂತೂ ಅಲ್ವಾ? ಅವಾಗೇ ಮಾಡಿಸ್ಕೊಂತ ಇದಾರೆ ಹುಡುಗಿ. ಇಲ್ಲ, ಇವಳು ಇನ್ನೊಬ್ಳು. ಕಿರಣ ಏನೋ ಪ್ರಾಬ್ಲಮ್ ಇದ್ರು ಕೂಡ ಬಂದು ಮಾಡಿಸ್ಕೋತಾರೆ ಕಿರಣ. ನಮಗೆ ನಾವು ಸುಮ್ಮನೆ ರ್ಯಾಂಡಮ್ ಆಗಿ ಬಂದ್ವಿ ಅಷ್ಟೇ ಅಲ್ವಾ? ಶಾಪ ವಿಮೋಚನೆ ತರ ಅಷ್ಟೇ. ನನಗೇನು ಅನ್ಸುತ್ತೆ ಗೊತ್ತಾ, ಇದು ದೃಷ್ಟಿ ತೆಗಿಯೋ ತರ ಅನ್ಸುತ್ತೆ ಅಷ್ಟೇ. ಹೌದು ಹೌದು ಕಿರಣ್, ದೃಷ್ಟಿ ಆಗಿದೆ, ದೃಷ್ಟಿ ತೆಗಿಸ್ಕೊಳ್ಳೋ ತರ. ಓ ಬೈದ್ಬಿಟ್ಟು ತೆಗಿತಾರೆ ಕಿರಣ. ಸಾಕಾದಾಗ ಹೊಡೆದು ಅಜ್ಜಿ. ಓ ಇದು ಕೆಟ್ಟ ಮಾತಲ್ಲಿ ಬೈದ್ಬಿಟ್ಟು ತೆಗಿತಾರೆ ಅನ್ಸುತ್ತೆ. ಇಲ್ಲಿ ನೋಡಿ ಇಲ್ಲಿ ಹೆಂಗಿದೆ ಅಂತ. ಸೊ ಇಲ್ಲಿ ಒಂಥರ ಮಾಡ್ಕೊಂಡವ್ರೆ, ಮೊಟ್ಟೆ ಗಿಟ್ಟೆ ಎಲ್ಲ ಇಟ್ಕೊಂಡವ್ರೆ. ಚೆನ್ನಾಗಿ ಮಾಡೋರೆ ಗುರು. ಆಶಾ, ಹೋಯ್ತಾ ಶಾಪ ಎಲ್ಲ? ಓ ಹೋಯ್ತು, ದೃಷ್ಟಿ ಹೋಯ್ತು. ದೃಷ್ಟಿ ಹೋಗಿರ್ಬಹುದು. ಆಮೇಲೆ ನೋಡು, ಅವ್ರೇನೋ ಮೇ ಬಿ ಏನೋ ಹೇಳ್ತಾರೆ ಅನ್ಕೊಂಡಿಸ್ತಾ ಪ್ರಾಬ್ಲಮ್ಮು. ಅವ್ರ ಥರ ಡಿಫ್ರೆಂಟ್ ಆಗಿ ಮಾಡ್ತಾ ಇದಾರೆ. ನಮಗೆ ಮಾಡಿದ ಜನರಲ್. ಹೌದು, ಜನರಿಕ್ ಟೂರಿಸ್ಟ್ಗಳಿಗೆ. ಹೌದು, ಇವ್ರು ಏನೋ ಅಜ್ಜಿ ಮಾತಾಡ್ಸ್ಕೊತಾ ಇದ್ಲು, ಅವಳ ಹತ್ರ ಕೇಳ್ತಾ ಇದ್ಲು. ನಾನು ಹಾಂಗ್ಕಾಂಗಲ್ಲಿ ಈ ಥರ ಟ್ರೆಡಿಷನ್ ಇರ್ತಂತ ಗೊತ್ತಿರಲಿಲ್ಲ. ಆದರೆ ಓದಿದ್ದೆ, ನಿಜವಾಗ್ಲೂ ಕಣ್ಣಾರೆ ನೋಡಿ ಆಶ್ಚರ್ಯನೂ ಆಯ್ತು ನಂಗೆ. ಒಂಥರ ಇವ್ರನ್ನ ಪಾಲ್ಕೆ ಮಾಡ್ಕೊಂಡು ಬರ್ತಾ ಇರಲ್ಲ, ಅದು ಖುಷಿನೂ ಆಯಿತು. ಬಿಕಾಸ್ ಇವರೆಲ್ಲ ನೋಡ್ತಾ ಇರಲ್ಲ ಅಜ್ಜಿ, ಅವರೆಲ್ಲ ಪ್ರೊಫೆಷನಲಿಸಮ್, ಅವ್ರು ಇದೇ ಪ್ರೊಫೆಷನ್ ಇರೋದು ಅವ್ರದ್ದು. ಸೊ ದೊಡ್ಡ ಸೆಲೆಬ್ರಿಟಿಗಳೆಲ್ಲ ಬರ್ತಾರಂತೆ. ಇವರು ಯೂಟ್ಯೂಬರ್ ಐಶೋ ಸ್ಪೀಡ್ ಅವ್ರು ಯಾರೋ ಒಬ್ಬ ಬಂದಿದ್ದಂತೆ ಇಲ್ಲಿ ಮಾಡ್ಸೋಕ್ಕೆ. ಇನ್ನು ಇವ್ರು ಬಾಯ್ ಫ್ರೆಂಡ್ ಫೋಟೋ ಕೊಟ್ಬಿಟ್ಟು ಹೊಡ್ಸ್ಕೊಟ್ಟವ್ರೆ. ಎಕ್ಸು ಅವ್ರ ಗಂಡಿಗೆ ಅನಿಸುತ್ತೆ ಫೋಟೋ ಕಕ್ಕು ಹೋಯ್ತು. ಸೊ ಮೇಜರ್ ಏನು ಗೊತ್ತಾ, ಇಲ್ಲಿ ಅಷ್ಟೇ ಶಾಕ್ ಆದ್ಲು. ಮೇಜರ್ ಏನು ಗೊತ್ತಾ, ಮದುವೆ ಆಗಿರುತ್ತೆ, ಇಲ್ಲ ಬಾಯ್ ಫ್ರೆಂಡು ಇಲ್ಲ ಗರ್ಲ್ ಫ್ರೆಂಡ್ ಕೈ ಬಿಟ್ಟು ಹೋಗ್ಬಿಡ್ತಾರೆ ಗೊತ್ತಾ, ಅಂದರೆ ಕೈ ಕೊಟ್ಟು ಹೋಗ್ತಾರಲ್ಲ, ಅಂಥವ್ರಿಗೆ ಬಂದು ಶಾಪ ಹಾಕ್ಸ್ತಾರೆ. ಬಂತು ಅದ್ರ ಅವ್ರು ಹೊಡಿತಿದ್ರು ನೋಡಿ ಇವಾಗ. ಅಲ್ಲ ಫೋಟೋ ಹೊಡಿತಿದ್ರಲ್ಲ, ಅದು ಬೇಜಾರಾಯಿತು. ಬಟ್ ಮೇ ಬಿ ಇವ್ರ ಟ್ರೆಡಿಷನ್ ಏನೋ ಸಮಥಿಂಗು. ಇಷ್ಟು ವಿಷಯ ಇರುತ್ತೆ ಜನಕ್ಕೆ. ಸದ್ಯಕ್ಕೆ ನಮ್ಮಲ್ಲಿ ಆ ಕನ್ನಡ ಜನತೆಯವ್ರಿಗೂ ದ್ವೇಷ ಇಲ್ಲ, ಮತ್ತು ಶಾಪ ಹಾಕೋರಿಲ್ಲ. ನಿಮ್ಮ ಪ್ರೀತಿ ಪ್ರೋತ್ಸಾಹನೇ, ಅದು ಖುಷಿಯಿಂದ ಹೇಳ್ಕೊತಾ ಇದೀವಿ ನಾವು. ನಿಜವಾಗ್ಲೂ ತುಂಬ ಖುಷಿಯಿಂದ ಹೇಳ್ಕೊತಾ ಇದ್ದೀವಿ. ನಿಮ್ಮ ಪ್ರೀತಿ ಪ್ರೋತ್ಸಾಹನೇ ನಮ್ಮ ಇಲ್ಲಿವರೆಗೂ ಬೆಳೆದು ಬರೋಕ್ಕೆ ನಮಗೆ ಸಾಧ್ಯ ಆಗಿದ್ದು. ಇದೇ ಥರ ನಿಮ್ಮ ಪ್ರೀತಿ ಪ್ರೋತ್ಸಾಹ ಇನ್ನೂ ಕೊಡಿ. ಇನ್ನೂ ನಾವು ಇದೇ ಥರ ಹೆಚ್ಚು ದೇಶಗಳನ್ನ ನಿಮಗೆ ತೋರಿಸ್ತೀವಿ.